ನಮಸ್ಕಾರ, ವೆಲ್ಕಮ್ ಟು ಈಶಾ ಕ್ಲಾಸ್ ರೂಮ್ಸ್. ಈ ವಿಡಿಯೋದಲ್ಲಿ ಟೈಮ್ ಆ್ಯಂಡ್ ವರ್ಕ್ ಟೈಪ್ 2 ನೋಡೋಣ. ಟೈಪ್ 1 ಆಲ್ರೆಡಿ ನಮ್ಮ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ನೋಡ್ಕೊಂಬನ್ನಿ, ಈಸಿ ಆಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟು ಸೆಕೆಂಡ್ ಕ್ವಶನ್ ಸಾಲ್ವ್ ಮಾಡೋಣ, ನಂತರ ಅಲ್ಲಿ ನಿಮಗೆ ಈಸಿ ಅರ್ಥ ಆಗುತ್ತೆ. ಟೈಮ್ ಆ್ಯಂಡ್ ವರ್ಕ್ನ ಕಂಪ್ಲೀಟ್ LCM ಮೆಥಡಲ್ಲೇ ಸಾಲ್ವ್ ಮಾಡೋದು. ಒಂದು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಕ್ಲಿಯರ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋ ನೋಡ್ಕೊಂಬಂದರೆ ನಿಮಗೆ ಇದನ್ನು ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. A and B can complete a piece of work in 10 days, 15 days respectively. They start working together. After 2 days, A leaves the work. ಅಂದರೆ ಇಬ್ಬರು ಯಾರಾದರೂ ಒಟ್ಟಿಗೆ ಕೆಲಸ ಮಾಡ್ತಿರ್ತಾರೆ. ಒಂದು ಕೆಲಸನ, ಮನೆ ಕಟ್ಟೋ ಕೆಲಸ ಮಾಡುವಾಗ ಇಬ್ಬರು ಒಟ್ಟಿಗೆ ಮಾಡುವಾಗ ಒಬ್ಬರು ಮಧ್ಯೆ ಬಿಟ್ಟೋಗ್ಬಿಡ್ತಾರೆ. ಸೊ ರಿಮೈನಿಂಗ್ ವರ್ಕ್ ಇರುತ್ತೆ ಅಥವಾ ಟೋಟಲ್ ವರ್ಕು. ಎ ಎಷ್ಟು ದಿನ ಕೆಲಸ ಮಾಡಿದೆ ಅದನ್ನು ಕನ್ಸಿಡರ್ ಮಾಡಬೇಕು. ಬಿ ಟೋಟಲ್ ಎಷ್ಟು ದಿನ ಕೆಲಸ ಮಾಡಿದೆ ಅದು ಕನ್ಸಿಡರ್ ಮಾಡಬೇಕು. ಟೋಟಲ್ ಎಷ್ಟು ದಿನದಲ್ಲಿ ಕೆಲಸ ಮುಗಿಯುತ್ತೆ ಅಂತ ಹೇಳಬೇಕು. ಇಲ್ಲೇನು ಕೇಳಿದಾನೆ ಅಂದರೆ ಹೌ ಮೆನಿ ಡೇಸ್ ವಿಲ್ ವರ್ಕ್ ಕಂಪ್ಲೀಟೆಡ್, ಅಂದರೆ ವರ್ಕ್ ಕಂಪ್ಲೀಟೆಡ್ ಟು ಬಿ ಕಂಪ್ಲೀಟೆಡ್ ಅಂದರೆ ಟೋಟಲ್ ವರ್ಕು. ಸೊ LCM ಮೆಥಡ್ ನಿಮಗೆ ಗೊತ್ತಿದೆ. ಫಸ್ಟ್ ಎ 10 ಡೇಸಲ್ಲಿ ಕಂಪ್ಲೀಟ್ ಮಾಡಿದರೆ ಬಿ 15 ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾನೆ. ಸೊ LCM ತೆಗೆಯೋದು ಹೇಗೆ ನಿಮಗೆ ಗೊತ್ತು, 10 ಮತ್ತು 15. ಇಲ್ಲಿ ನೋಡಿ, 5 2 10, 5 3 15. ಸೊ ನೆಕ್ಸ್ಟ್ ಡಿವೈಡ್ ಆಗಲ್ಲ, ಡೈರೆಕ್ಟ್ ಇಂಟು ಮಾಡ್ಬಿಡ್ತೀನಿ. 5 2 10, 10 3 30, ಅಂದರೆ ಇಲ್ಲಿ ನಿಮಗೆ 30 ಇಸ್ ದ LCM. ಓಕೆ, ಇಲ್ಲಿ 10 ಡೇಸಲ್ಲಿ 30 ಎಷ್ಟು ವರ್ಕ್ ಆಗುತ್ತೆ, ಬಿ 15 ಡೇಸಲ್ಲಿ 30 ಎಷ್ಟು ವರ್ಕ್ ಮಾಡ್ತಾನೆ. ಸೊ ಒಂದು ದಿನದಲ್ಲಿ ಎಷ್ಟು ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಒಂದು ದಿನದಲ್ಲಿ ತೆಗಿಬೇಕಂದ್ರೆ ಎಫಿಷಿಯನ್ಸಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋ ನೋಡ್ಕೊಂಬನ್ನಿ, ಅರ್ಥ ಆಗುತ್ತೆ. ಡೈರೆಕ್ಟ್ ಇದನ್ನು 30 ಡಿವೈಡ್ ಬೈ 10 ಮಾಡ್ತೀನಿ. 13 30, 15 ಸೇಮ್. 30 ಡಿವೈಡ್ ಬೈ 15 ಮಾಡಿದರೆ 2 ಸಿಗುತ್ತೆ. ಸೊ ಇವರಿಬ್ಬರದ್ದು ಸಾಮರ್ಥ್ಯ ಸಿಗುತ್ತೆ. ಅಂದರೆ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಅನ್ನೋ ಸಾಮರ್ಥ್ಯ ನಮಗೆ ಇಲ್ಲಿ ಸಿಕ್ತು. ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡೋಣ. ದೇ ಸ್ಟಾರ್ಟ್ ವರ್ಕಿಂಗ್ ಟುಗೆದರ್, ಅಂದರೆ A ಪ್ಲಸ್ ಬಿ ಇವರಿಬ್ಬರು ಒಟ್ಟಿಗೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ. A ಪ್ಲಸ್ ಬಿ ಒಟ್ಟಿಗೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಆಫ್ಟರ್ 2 ಡೇಸ್, ಅಂದರೆ ಒಟ್ಟಿಗೆ ಕೆಲಸ ಮಾಡ್ತಾರೆ ಅಂದರೆ 2 ಆ್ಯಡ್ ಮಾಡಬೇಕು. 3 + 2 = 5 ಆಯಿತು. ಏನು ಮಾಡ್ತಾರೆ, ದೇ ಸ್ಟಾರ್ಟ್ ವರ್ಕಿಂಗ್ ಟುಗೆದರ್ ಆಫ್ಟರ್ 2 ಡೇಸ್. ಎ ಲೀವ್ಸ್ ದ ವರ್ಕ್, ಅಂದರೆ 2 ದಿನದವರೆಗೂ ಕೆಲಸ ಮಾಡ್ತಾರೆ. ಸಪೋಸ್ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಎಂಡಿಂಗಿಂದ ಇಲ್ಲಿ ಕೆಲಸ ಇದೆ ಅಂದರೆ ಎ ಮತ್ತು ಬಿ ಒಟ್ಟಿಗೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಬಂದು ಎ ಎಕ್ಸಿಟ್ ಆಗ್ತಾನೆ, ಬಟ್ ಇಲ್ಲಿವರೆಗೂ ಬಿ ಪ್ರೆಸೆಂಟ್ ಇರ್ತಾನೆ. ಅರ್ಥ ಅಲ್ವಾ? ಎ ಅಂದರೆ ಇಬ್ಬರು ಒಟ್ಟಿಗೆ ಕೆಲಸ ಸ್ಟಾರ್ಟ್ ಮಾಡಿರ್ತಾರೆ 5 ಯೂನಿಟ್ಟು. 2 ದಿನವರೆಗೂ ಇಬ್ಬರು ಒಟ್ಟಿಗೆ ಇರೋದು, ಅಂದರೆ 5 2 ದಿನವರೆಗೂ ಇರುತ್ತೆ. ಅಂದರೆ ಇಬ್ಬರು ಸೇರಿ 2 ದಿನವರೆಗೂ ವರ್ಕ್ ಮಾಡಿದರೆ 5 2 10. ಸೊ = 10 ಬಂತು. ಅಂದರೆ 10 ಅಷ್ಟು ವರ್ಕ್ ಅಷ್ಟೇ ಕಂಪ್ಲೀಟ್ ಆಯಿತು. ನಮ್ಮ ಹತ್ರ ಟೋಟಲ್ ಎಷ್ಟು ವರ್ಕ್ ಇದೆ, 30 ಇದೆ ವರ್ಕ್. 30 ಎಲ್ಲಿ 10 ಅಷ್ಟೇ ವರ್ಕ್ ಕಂಪ್ಲೀಟ್ ಆದರೆ ಉಳಿದ ರಿಮೈನಿಂಗ್ ಎಷ್ಟಿದೆ, 20. ಸೊ 20 ಯಾರು ಮಾಡ್ಬೇಕು ಕೆಲಸನ? ಏದು ಕೆಲಸ ಮುಗಿದೋಯ್ತು, ಎ ಇಲ್ಲ. ಈಗ ಇಲ್ಲಿಂದ ಇಲ್ಲಿವರೆಗೂ ಬಿನೇ ಇರೋದು, ಇಲ್ಲಿಂದ ಇಲ್ಲಿವರೆಗೂ ಬಿನೇ ಇರೋದು, ಇಲ್ಲಿಂದ. ಸೊ ಇಲ್ಲಿ ಇದು ರಿಮೈನಿಂಗ್ ವರ್ಕ್ ಅಲ್ವಾ. ಇಲ್ಲಿವರೆಗೂ 10ರಷ್ಟು ವರ್ಕ್ ಮುಗಿದಿದೆ. ಯಾರ್ಯಾರು ಶೇರ್ ಮಾಡಿದ್ದಾರೆ, ಎ ಮತ್ತು ಬಿ. ಬಿನೂ ಇದ್ದಾನೆ, ಏನೂ ಇದ್ದಾನೆ. ಸೊ ಈ ರಿಮೈನಿಂಗ್ ವರ್ಕು ಬಿ ಮಾಡಬೇಕು. ಬಿ ವ್ಯಾಲ್ಯೂ ಎಷ್ಟು, ಸಾಮರ್ಥ್ಯ ಎಷ್ಟು, 2. ಕರೆಕ್ಟಾ? ಬಿ ಸಾಮರ್ಥ್ಯ ಡಿವೈಡ್ ಬೈ 2 ಮಾಡ್ತೀನಿ. = 2 × 20. 10 ಡೇಸಲ್ಲಿ ಬಿ ಕೆಲಸ ಮಾಡ್ತಾನೆ. ಇಲ್ಲಿ 10 ಡೇಸ್ ಮಾಡ್ತಾನೆ, ಅಂದರೆ ಈ ರಿಮೈನಿಂಗ್ ವರ್ಕ್ನ 10 ಡೇಸಲ್ಲಿ ಬಿ ಮಾಡ್ತಾನೆ. ಕರೆಕ್ಟಾ? ಇಲ್ಲಿ ಇವರಿಬ್ಬರು ಸೇರಿ ಎಷ್ಟು ದಿನ ಕೆಲಸ ಮಾಡಿರ್ತಾರೆ, 2 ಡೇಸ್ ಕೆಲಸ ಮಾಡಿರ್ತಾರೆ. ಇಲ್ಲಿ 2 ಡೇಸ್, 10 + 2 = 12 ಡೇಸಲ್ಲಿ ಕೆಲಸ ಕಂಪ್ಲೀಟ್ ಆಗುತ್ತೆ. ಅರ್ಥ ಆಯ್ತು ಅಂದ್ಕೊಳ್ತೀನಿ ನಿಮಗೆ. ಇಲ್ಲಿ ಎ ಮತ್ತು ಬಿ 2 ದಿನ ಕೆಲಸ ಮಾಡ್ತಾನೆ, ಎ ಬಿಟ್ಟು ಹೋಗ್ತಾನೆ. ಈ 20 ವರ್ಕ್ ಹೋಯ್ತು, 20 ಬಿ ಅಷ್ಟೇ ಮಾಡ್ತಾನೆ. ಬಿ 10 ದಿನದಲ್ಲಿ ಮಾಡಿದರೆ ಎ ಪ್ಲಸ್ ಬಿ ಮಾಡಿದ್ದು ಕೂಡ ಇದೆಯಲ್ವಾ, ಅದನ್ನ ಆ್ಯಡ್ ಮಾಡಿದರೆ 12 ಡೇಸ್ ಇಸ್ ದ ಆನ್ಸರ್. ಇದನ್ನು ಇನ್ನೊಂದು ಮೆಥಡಲ್ಲಿ ಹೇಳ್ತೀನಿ. ಸೊ ಯಾವ ಮೆಥಡ್ ಈಸಿ ಅನಿಸುತ್ತೋ ಆ ಮೆಥಡ್ ಮಾಡಿ. ನೆಕ್ಸ್ಟ್ ಕ್ವಶನ್ ಕೂಡ ಸ್ವಲ್ಪ ನೆಕ್ಸ್ಟ್ ಮೆಥಡ್ ನಿಮಗೆ ಹೇಳಿದಾಗ ಕನ್ಫ್ಯೂಸ್ ಆಗ್ಬೋದು. ನಿಮಗೆ ಯಾವುದು ಈಸಿ ಅನಿಸುತ್ತೋ ಅದಷ್ಟೇ ಫಾಲೋ ಮಾಡಿ. ಓಕೆ, ಇಲ್ಲಿ ನೋಡಿ, ಎ ಮತ್ತು ಬಿ ಒಟ್ಟಿಗೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಇದು ಅಲ್ಲಿಂದ ಇಲ್ಲಿವರೆಗೆ ಎ ಅಂತಂದರೆ ಎ ಎಷ್ಟು ದಿನ ಕೆಲಸ ಮಾಡ್ತಾನೆ, ಎ ಜಸ್ಟ್ 2 ಡೇಸ್ವರೆಗೂ ಕೆಲಸ ಮಾಡ್ತಾನೆ. ಬಿ ಎಲ್ಲಿಂದ ಎಲ್ಲಿವರೆಗೂ ಇರ್ತಾನೆ, ಬಿ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡ್ ಪಾಯಿಂಟ್ವರೆಗೂ ಬಿ ಇಲ್ಲಿ ಪ್ರೆಸೆಂಟ್ ಇದ್ದೇ ಇರ್ತಾನೆ. ಸೊ ನಾವೇನು ಮಾಡೋಣ, ಎ ಎಷ್ಟು ದಿನ ಕೆಲಸ ಮಾಡ್ತಾನೋ ಅದಷ್ಟೇ ತೆಗೆದುಬಿಡೋಣ. ಎ ಎಷ್ಟು ದಿನ ಕೆಲಸ ಮಾಡ್ತಾನೆ ನೋಡಿ, ಎ ಎಷ್ಟು ದಿನ ಕೆಲಸ ಮಾಡ್ತಾನೆ ಅಂದರೆ 2 ದಿನದವರೆಗೂ ಅಷ್ಟೇ ಕೆಲಸ ಮಾಡ್ತಾನೆ. 2 ದಿನದ ಮೇಲೆ ಅವ್ನು ಇರೋಲ್ಲ. ಸೊ ಟೋಟಲ್ ಎ ಎಫಿಷಿಯನ್ಸಿ ಎಷ್ಟಿದೆ, ಎ ಇದು ಬಿ, ಎ ಎಫಿಷಿಯನ್ಸಿ 3 ಇದೆ. ಅಂದರೆ 3 × 2 = 6. ಅಂದರೆ ಎ ಜಸ್ಟ್ ನಿಮಗೆ 6ರಷ್ಟು ವರ್ಕ್ ಕೆಲಸ ಮಾಡ್ತಾನೆ. 6ರಷ್ಟು ಅಂದರೆ ಟೋಟಲ್ ನಮ್ಮ ಹತ್ರ ಎಷ್ಟಿದೆ, 30 ಇದೆ. ಅದರಲ್ಲಿ 6 ಹೋದರೆ 24. ಅಂದರೆ 24 ರಿಮೈನಿಂಗ್ ಉಳಿದಿದ್ದಲ್ಲ. ಇಲ್ಲಿ ಬಿದು ಕಂಪ್ಲೀಟ್ ಆಗಿದೆ, ಅಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇದೆ. ಇಲ್ಲಿ ನಾವೇನು ಮಾಡಿದ್ವಿ, ಎ ಕೆಲಸ ತೆಗೆದುಬಿಟ್ಟಿವಿ, ಬಟ್ ಎ ಜೊತೆ ಬಿನೂ ಇರ್ತಾನಲ್ವಾ, ಅಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ. ಸೊ 24 ಕೆಲಸನ ಯಾರು ಮಾಡಬೇಕು,
ಯಾರು ಮಾಡಬೇಕು? ಬಿ ಮಾಡಬೇಕು. ಬಿ ಎಫಿಷಿಯನ್ಸಿ ಎಷ್ಟು? 2 = 12. ಡೈರೆಕ್ಟ್ ಆನ್ಸರ್ ಸಿಗ್ತದೆ. ಯಾಕೆ ಡೈರೆಕ್ಟ್ 12 ಡೇಸಲ್ಲಿ ಯಾಕಾಗುತ್ತೆ? ಇಲ್ಲಿ ಏದು ಕನ್ಸಿಡರ್ ಮಾಡಬೇಕಲ್ಲ, ನೀವು ಪ್ರೀವಿಯಸ್ ಕನ್ಸಿಡರ್ ಮಾಡಿದೆ ಅಂದರೆ ನಾ ಏನು ಮಾಡಿದೆ ಅಂದರೆ ಪ್ರೀವಿಯಸ್ಸಲ್ಲಿ ಇಲ್ಲಿ ನೋಡಿ, ಜಸ್ಟ್ ಇಲ್ಲಿ ಎ ಪ್ಲಸ್ ಬಿದು ಇಂಟು ಮಾಡಿ ಇದನ್ನು ತೆಗೆದುಬಿಟ್ಟು ಜಸ್ಟ್ ಬಿದಷ್ಟೇ ಮಾಡಿದ್ದೆ. ಇಲ್ಲಿ ಬಿ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾನೆ, ಆಮೇಲೆ ಎ ಪ್ಲಸ್ ಬಿ ಇವೆರಡು ಆ್ಯಡ್ ಮಾಡಿದ್ದೆ. ಬಟ್ ಇಲ್ಲಿ ಹಾಗಲ್ಲ, ನಾನು ಜಸ್ಟ್ ಏದಷ್ಟೇ ತೆಗೆದೆ, ಬಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೆ ಇರುತ್ತೆ, ಡೈರೆಕ್ಟ್ ಆನ್ಸರ್ ಸಿಕ್ಬಿಡುತ್ತೆ ನಿಮಗೆ. ನಿಮ್ಗೆ ಯಾವ್ದು ಈಸಿ ಅದನ್ನು ಮಾಡಿ. ನೆಕ್ಸ್ಟ್ ಕ್ವಶನ್ನು, ಎ ಆ್ಯಂಡ್ ಬಿ ಕಂಪ್ಲೀಟ್ ದ ಪೀಸ್ ಆಫ್ ವರ್ಕ್ 10 days 12 days. ಇದನ್ನು ಮಾಡಿದ್ರೆ ಅರ್ಥ ಆಗುತ್ತೆ ನಿಮಗೆ. ಸೊ ಎ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾನೆ? 10 ದಿನ. ಬಿ 12 ದಿನ. ದೇ ಸ್ಟಾರ್ಟ್ ವರ್ಕಿಂಗ್ ಟುಗೆದರ್ ಆಫ್ಟರ್ 3 days. ಓಕೆ, ಎಲ್ ಸಿ ಎಮ್ ತೆಗೆದುಬಿಡೋಣ ಫಸ್ಟು. ಎಲ್ ಸಿ ಎಮ್ ಎಷ್ಟು ಬರುತ್ತೆ? 10 12ಕ್ಕೆ 10 ಮತ್ತು 12ಕ್ಕೆ ಎಲ್ ಸಿ ಎಮ್ಮು 2ರಿಂದ ಮಾಡ್ತೀನಿ. 2 5 10, 2 6 12. ಇವೆಲ್ಲ ಡಿಫ್ರೆಂಟ್ ಆಗಿದೆ, ಡೈರೆಕ್ಟ್ ಇಂಟು ಮಾಡ್ಬಿಡ್ತೀನಿ. ಯಾಕಂದರೆ 5 ಮತ್ತು 6 ಸೇಮ್ ಇಲ್ಲ, 5 ಮತ್ತು 6 ಅಂತ ಹಾಕಬೇಕಾಗುತ್ತೆ. ಎಲ್ ಸಿ ಎಮ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಪಾರ್ಟ್ 1ಅಲ್ಲಿ ನೋಡಿ, ಟೈಪ್ 1ಅಲ್ಲಿ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. 6 5 30, 32 60. ಸೊ 60. ಇಲ್ಲಿ ಎಫಿಷಿಯನ್ಸಿ 10 6 60, 12 5 60. ಯಾವ ಥರ ಬಂತು ಅಂದರೆ 60/10 ಮಾಡಿದೆ ಅಂದರೆ 10 ದಿನದಲ್ಲಿ 60 ಕೆಲಸ ಮಾಡ್ತಾನೆ. ಬಿ 12 ದಿನದಲ್ಲಿ 60 ಕೆಲಸ ಮಾಡ್ತಾನೆ. 1 ದಿನದಲ್ಲಿ ಎಷ್ಟು ಮಾಡ್ತಾನೆ ಅಂದರೆ ಡಿವೈಡ್ ಮಾಡಿದರೆ ನಿಮಗೆ ಸಿಕ್ಬಿಡುತ್ತೆ. ಇದು 1 ದಿನದ ಸಾಮರ್ಥ್ಯ. ಓಕೆ, ಇಲ್ಲಿ ನೋಡಿ, ಆಫ್ಟರ್ 3 days ಅಂದರೆ ದೇ ಸ್ಟಾರ್ಟ್ ವರ್ಕಿಂಗ್ ಟುಗೆದರ್ ಅಂದರೆ ಎ ಪ್ಲಸ್ ಬಿ ಒಟ್ಟಿಗೆ ಸ್ಟಾರ್ಟ್ ಮಾಡ್ತಾರೆ. 6 + 5 ಎಷ್ಟು? 11 ಆಯಿತು. 11. ಇವರಿಬ್ಬರು ವರ್ಕ್ ಸ್ಟಾರ್ಟ್ ಮಾಡ್ತಾರೆ. ಆಫ್ಟರ್ 3 days ಎ ಲೀವ್ಸ್ ಅಂದರೆ ಇಬ್ಬರಲ್ಲಿ ಒಬ್ಬರು ಇರೋಲ್ಲ, ಅಂದರೆ ಇಂಟು 3 ದಿನದವರೆಗೂ ಒಟ್ಟಿಗೆ ಕೆಲಸ ಮಾಡ್ತಾರೆ. = ಎಷ್ಟು ಬಂತು? 11 × 33 ಮಾಡಿದ್ರೆ 33 ಬಂತು, 33. ಟೋಟಲ್ ನಮ್ಮ ಹತ್ರ ಎಷ್ಟಿದೆ? 60 ಇದೆ. ಓಕೆ, 60 ಡಿವೈಡೆಡ್ 60 33 ಅಷ್ಟು ಕೆಲಸ ಕಂಪ್ಲೀಟ್ ಆಗಿದೆ. ಮೈನಸ್ ಮಾಡಿದರೆ ಎಷ್ಟು ಉಳಿಯುತ್ತೆ? 7 5ರಲ್ಲಿ 3 ಹೋದರೆ 20, 27 ವರ್ಕ್ ಉಳಿದಿದೆ. ಇಲ್ಲಿ ನೋಡಿ ಎಕ್ಸಾಂಪಲ್ಲು, ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಇದೆ. ಇದು ಎ ಪ್ಲಸ್ ಬಿ ಇಲ್ಲಿ ಕಂಪ್ಲೀಟು. ಇಲ್ಲಿ ಯಾರು ಉಳಿತಾರೆ? ಬಿ ಎಷ್ಟೇ ಉಳಿತಾನೆ. ನಾವೇನು ಮಾಡಿದ್ವಿ? ಎ ಪ್ಲಸ್ ಬಿ ಇಲ್ಲಿ 11 ಹೇಗೆ ಬಂತು ಅಂದರೆ 6 + 5 ಎ ಪ್ಲಸ್ 5 ಮಾಡಿದ್ವಿ. ಎ ಪ್ಲಸ್ 5 ಇದಿಷ್ಟು ಒಟ್ಟಿಗೆ ಕೆಲಸ ಮಾಡಿದಾಗ ಎಷ್ಟು ಉಳಿತು? 33 ಕೆಲಸ ಕಂಪ್ಲೀಟ್ ಆಗೋಯ್ತು. ಎ ಪ್ಲಸ್ 5 ಮುಗೀತು ಇಲ್ಲಿ. ಸೊ ರಿಮೈನಿಂಗ್ ವರ್ಕ್, ಇಲ್ಲಿ ಏನು ಕ್ವಶನ್ ಕೇಳಿದಾನೆ? ರಿಮೈನಿಂಗ್ ವರ್ಕ್ ಅಂದರೆ ಇದೇ ರಿಮೈನಿಂಗ್ ವರ್ಕು ಯಾರು ಮಾಡಬೇಕು? ಎ ಇಲ್ಲ ಅಂದರೆ ಬಿ ಮಾಡಲೇಬೇಕು. ರಿಮೈನಿಂಗ್ ವರ್ಕ್ ಅಂದರೆ ಟೋಟಲ್ ನಮ್ಮ ಹತ್ರ 60 ಇದೆ, 33 ಮೈನಸ್ ಮಾಡಿದರೆ 27. ಇದು ರಿಮೈನಿಂಗ್ ವರ್ಕ್. ಕರೆಕ್ಟಾ? ರಿಮೈನಿಂಗ್ ವರ್ಕ್ 27 ಅಂದರೆ 27ನ ಯಾರು ಮಾಡಬೇಕು ಕೆಲಸನ? ಬಿನೇ ಮಾಡಬೇಕು. ಬಿ ಸಾಮರ್ಥ್ಯ ಎಷ್ಟು? 5 ಮಾಡಿ = ಬರಲಿಲ್ಲ ಅಂದರೆ ಇಲ್ಲಿ ನೋಡಿ 27. 5ರಿಂದ ಮಾಡಿ, 5 5 25 ಆಗುತ್ತೆ. ಇದು 2 ಉಳಿತು ಅಂದರೆ 5 × 5 2 ಅಂದರೆ 5 5 25 + 2 27/5 ಅಂದರೆ 5 days 2/5 5 × 2/5 ಡೇಸಲ್ಲಿ ರಿಮೈನಿಂಗ್ ವರ್ಕ್. ಟೋಟಲ್ ವರ್ಕ್ ಕೇಳಿದರೆ ಏನು ಮಾಡ್ತೀರಾ? ಇದು ಬಿ 5 days 2/5 ಅಲ್ಲಿ ಮಾಡ್ತಾನೆ. ಮತ್ತು ಇಲ್ಲಿ ಎ ಪ್ಲಸ್ ಬಿ 3 days ಮಾಡಿರ್ತಾರೆ. ಈ 3 days 5 3 8 ಇದು ಆ್ಯಡ್ ಮಾಡಬಾರ್ದು. ಜಸ್ಟ್ ಇದು ಈ ಜಾಗದಲ್ಲಿ ಇರುತ್ತಲ್ಲ ಅದನ್ನ ಆ್ಯಡ್ ಮಾಡಿ. 5 + 3 8 days 2/5 ಡೇಸಲ್ಲಿ ಟೋಟಲ್ ವರ್ಕ್ ಮುಗಿಯುತ್ತೆ. ಆದರೆ ರಿಮೈನಿಂಗ್ ವರ್ಕು ಇಷ್ಟಲ್ಲಿ ಮುಗೀತು. ಸೊ ಅರ್ಥ ಆಯ್ತು ಅಂದ್ಕೊಳ್ತೀನಿ. ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಆ ಟೈಪ್ ಮಾಡಿ. ಈ ಸೆಕೆಂಡ್ ಟೈಪ್ ಹೇಳಿದ್ನಲ್ಲ ಅದು ಇಲ್ಲೂ ಕೂಡ ಅಪ್ಲೈ ಮಾಡ್ಬೋದು ನೀವು, ಬಟ್ ಸ್ವಲ್ಪ ತಲೆ ಓಡಿಸ್ಬೇಕಾಗುತ್ತೆ, ಕನ್ಫ್ಯೂಸ್ ಆಗ್ಬಿಡುತ್ತೆ ನಿಮಗೆ. ಈಗ ಹೇಗಿದೆಯೋ ಹಾಗೆ ನೋಡಿ. ನೆಕ್ಸ್ಟ್ ಕ್ವಶನ್, ಎ ಆ್ಯಂಡ್ ಬಿ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 10 days 15 days ರೆಸ್ಪೆಕ್ಟಿವ್ಲಿ. ದೇ ಸ್ಟಾರ್ಟ್ ವರ್ಕ್ ಟುಗೆದರ್ ಬಟ್ ಆಫ್ಟರ್ ಸಮ್ ಡೇಸ್ ಅಂದರೆ ಸಮ್ ಟೈಮ್ಸ್ ಎ ಲೀವ್ಸ್ ದ ವರ್ಕ್. ದ ಹೋಲ್ ವರ್ಕ್ ಈಸ್ ಕಂಪ್ಲೀಟೆಡ್ ಇನ್ 9 days. ಇಲ್ಲೇ ಮಾಡಿದ್ದಾರೆ. ಪ್ರೀವಿಯಸ್ ಒನ್ನಲ್ಲಿ ನಾವು ಏನು ಮಾಡ್ತಿದ್ವಿ? ಪ್ರೀವಿಯಸ್ ಒನ್ನಲ್ಲಿ ಆಫ್ಟರ್ 2 ಇಷ್ಟು ದಿನ ಆದಮೇಲೆ ಬಿಟ್ಟು ಹೋಗ್ತಿದ್ದ, ಎಷ್ಟು ದಿನದಲ್ಲಿ ಕಂಪ್ಲೀಟ್ ಆಗ್ತಿತ್ತು. ಆದರೆ ಇಲ್ಲೇನು ಕೇಳಿದ ನೋಡಿ, ಎಷ್ಟು ದಿನಕ್ಕೆ ಬಿಟ್ಟು ಹೋದ, ಆದರೆ ಕಂಪ್ಲೀಟ್ ವರ್ಕ್ 9 days ಅಲ್ಲಿ ಅಂದರೆ ಎಷ್ಟು ದಿನದಲ್ಲಿ ಆಗುತ್ತೆ ಅಂತ ಕೆಲಸ ಕೊಟ್ಟಿದ್ದಾನೆ. ಆದರೆ ಎ ಯಾವಾಗ ಬಿಟ್ಟು ಹೋದ ಅನ್ನೋದೇ ಕ್ವಶನ್ ಇಲ್ಲಿ. ಇದು ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಈಸಿ ಇದೆ, ನೋಡೋಣ ಯಾವ ಥರ ಸಾಲ್ವ್ ಮಾಡೋದು ಅಂತ. ಫಸ್ಟ್ ನಾವು ಎ ಮತ್ತು ಈ ಥರ ಬರ್ಕೊಳ್ಳೋಣ, ಈಸಿ ಆಗುತ್ತೆ. ಎ 10 days 15 days ಇವೆರಡು ಎಲ್ ಸಿ ಎಮ್ ಎಷ್ಟು ಬರುತ್ತೆ? 30. ಪ್ರೀವಿಯಸ್ ತೆಗೆದಿದ್ದೀವಲ್ಲ 30 ಎ 10 30 ಬಂತು. ಇಲ್ಲಿ 10 3 30. ಇವ್ರದ್ದು ಒಂದಿನ ಸಾಮರ್ಥ್ಯ 3, 15 15 30 ಸಾಮರ್ಥ್ಯ. ಇದು ಗೊತ್ತಲ್ಲ ಹೇಗೆ ತೆಗೆಯೋದು ಅಂತ. ಪ್ರೀವಿಯಸ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಇಲ್ಲಿ ಎ ಪ್ಲಸ್ ಬಿ
ಓಕೆ, ಇದು ಪ್ಲಸ್ ಬಿ. ಕಾನ್ಸೆಪ್ಟ್ ತಿಳ್ಕೊಳ್ಳೋಣ. ಇವಾಗ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಎ ಬಿ ಇಬ್ರು ಇರ್ತಾರೆ. ಸೊ ಬಟ್ ಆಫ್ಟರ್ ಸಮ್ ಟೈಮ್ಸ್ ಎ ಲೀವ್ಸ್ ದ ವರ್ಕ್, ಅಂದರೆ ಎ ಕೆಲಸನ ಯಾವುದೋ ಒಂದು ಪಾಯಿಂಟಲ್ಲಿ ಕೆಲಸ ಮಾಡ್ತಿರ್ತಾನೆ, ಎಲ್ಲೋ ಮಧ್ಯದಲ್ಲಿ ಕೆಲಸ ಬಿಟ್ಟು ಹೋಗ್ಬಿಡ್ತಾನೆ. ಕರೆಕ್ಟಾ? ಆದರೆ ಬಿ ಬಗ್ಗೆ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಬಿ ಕೊನೆವರೆಗೂ ಇರ್ತಾನೆ, ಸ್ಟಾರ್ಟಿಂಗಿಂದ ಕೊನೆಯವರೆಗೂ ಬಿ ಇರ್ತಾನೆ. ಕರೆಕ್ಟಾ? ಇಲ್ಲಿವರೆಗೂ ಇರ್ತಾನೆ. ಸೊ ದ ಓಲ್ ವರ್ಕ್ ಎಲ್ಲ ವರ್ಕು ಕಂಪ್ಲೀಟೆಡ್ ಇನ್ 9 days, ಅಂದರೆ 9 ದಿನದಲ್ಲಿ ಕಂಪ್ಲೀಟ್ ಎಲ್ಲ ವರ್ಕ್ ಮುಗಿಯುತ್ತೆ. ಅಂದ್ರೆ ಅರ್ಥ ಬಿ ಸ್ಟಾರ್ಟಿಂಗಿಂದ ಕೊನೆವರೆಗೂ ಇದ್ದಾನೆ, ಅಂದರೆ 9 ದಿನಗಳವರೆಗೂ ಬಿ ಇಲ್ಲಿದ್ದಾನೆ ಅಂತ, 9 daysವರೆಗೂ. ಸೊ 9 ದಿನ ಇಲ್ಲಿದ್ದಾನೆ ಅಂದರೆ ಇವನು 9, ಅವನ ಎಫಿಷಿಯನ್ಸಿ, ಬಿ ಎಫಿಷಿಯನ್ಸಿ ಎಷ್ಟು? 2. ಕರೆಕ್ಟಾ? 9 ದಿನ ಅಂದರೆ 9 ದಿನದಲ್ಲಿ ಕೆಲಸ ಕಂಪ್ಲೀಟ್ ಆಗುತ್ತೆ. ಅಂದರೆ ಬಿನ ಎಫಿಷಿಯನ್ಸಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಇರೋದು ಪ್ರತಿ ದಿನದ್ದು 2. 9 ದಿನಕ್ಕೆ ಮಾಡಿದರೆ 18ರಷ್ಟು ವರ್ಕ್ ಕಂಪ್ಲೀಟ್ ಮಾಡೋಷ್ಟು ಅವನ ಹತ್ರ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ಇದ್ದಾನೆ. ಸೊ ನೆಕ್ಸ್ಟ್ ಬಂದರೆ ಟೋಟಲ್ 30 ಇದೆ ನಮ್ಮ ಹತ್ರ. 18 ವರ್ಕ್ ಅಂದರೆ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ಬಿ 18 ಅಷ್ಟೇ ಕಂಪ್ಲೀಟ್ ಮಾಡಿದರೆ ರಿಮೈನಿಂಗು 10ರಲ್ಲಿ 8 ಹೋದರೆ 2 ಅಂದರೆ 2. ಸೊ 12 ಅಷ್ಟು ಬಾಕಿ ಇದೆ. 12 ಎಷ್ಟು ಯಾರು ಮಾಡಬೇಕು? ಎ ಕೆಲಸ ಮಾಡಲೇಬೇಕು. ಈ 12 ರಿಮೈನಿಂಗ್ ಅಂದರೆ ಅವನಿಗೆ ಸ್ಟಾರ್ಟಿಂಗ್ ಆದರೂ ಮಾಡಲಿ, ಎಂಡಿಂಗ್ ಆದರೂ ಮಾಡಲಿ, ಅಂದರೆ ಸಮ್ ಟೈಮ್ ಸ್ಟಾರ್ಟಿಂಗಿಂದ ಇದ್ದು ಅಥವಾ ಮಧ್ಯಾಹ್ನ ಆದರೂ ಹೋಗಲಿ, ಎಲ್ಲಾದರೂ ಹೋಗಲಿ, ಈ 12ರಷ್ಟು ವರ್ಕು ಎ ಮಾಡಲೇಬೇಕು. ಯಾಕಂದರೆ ಎ ಬಿ ಆ್ಯಡ್ ಮಾಡೋಕ್ಕೆ ಬರೋ. ಇಲ್ಲಿ ನಾನೇನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಅಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಬಿ ತೆಗೆದುಬಿಟ್ಟಿದ್ದೀನಿ. ಸೊ ರಿಮೈನಿಂಗ್ ಉಳಿದಿರೋದು 12 ರಿಲೇಟೆಡ್ ಟು ಎ. ಸೊ 12 ಕೆಲಸನ ಯಾರು ಮಾಡಬೇಕು? ಎ ಮಾಡಲೇಬೇಕು. ಎನ ಎಫಿಷಿಯನ್ಸಿ ಎಷ್ಟು? 3/3 ಮಾಡಿದರೆ = 4 days. ಇದರರ್ಥ ಎ ಕೆಲಸ ಮಾಡ್ತಾನೆ, 4 ದಿನ ಆದಮೇಲೆ ಬಿಟ್ಟು ಹೋಗ್ತಾನೆ. 4 days ಇಸ್ ದ ಆನ್ಸರ್. ಈಗ ಪ್ರೀವಿಯಸ್ ಒನ್ನಿಗೂ ಇದಕ್ಕೂ ನಿಮಗೂ 2-3 ಸರಿ ಪ್ರಾಕ್ಟೀಸ್ ಮಾಡಿದ್ರೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಸೊ ಇದು ಕೂಡ ಸೇಮ್ ಕ್ವಶನ್ನು. ಎ ಆ್ಯಂಡ್ ಬಿ ಕ್ಯಾನ್ ಕಂಪ್ಲೀಟ್ ದ ವರ್ಕ್ ಇನ್ 20 days, 30 days ರೆಸ್ಪೆಕ್ಟಿವ್ಲಿ. ದ ಸ್ಟಾರ್ಟ್ ವರ್ಕಿಂಗ್ ಟುಗೆದರ್ ಬಟ್ ಆಫ್ಟರ್ ಸಮ್ ಟೈಮ್ಸ್ ಬಿ ಲೀವ್ಸ್ ದ ವರ್ಕ್. ಸೇಮ್ ಪ್ರೀವಿಯಸ್ ಕ್ವಶನ್ ಇದೆ. ದ ಹೋಲ್ ವರ್ಕ್ ಕಂಪ್ಲೀಟೆಡ್ ಇನ್ 60 days. ಓಕೆ, ಫಸ್ಟ್ LCM ತೆಗೆದುಕೊಳ್ಳೋಣ. ಎ ಬಿ. ಓಕೆ, ಎ ಎಷ್ಟು? 20 days, 30 days. LCM ಎಷ್ಟು ಬರುತ್ತೆ? 60 ಬರುತ್ತೆ. ಯಾಕಂದರೆ ಪ್ರೀವಿಯಸ್ ಒಂದು ಸಾಲ್ವ್ ಮಾಡಿದ್ದೀನಿ ತುಂಬ, ಆದರೂ ಹೇಳ್ಬಿಡ್ತೀನಿ. 20, 30 LCM 10 20, 13 30 ಇಂಟು ಮಾಡಿದ್ರೆ 10 20, 20 × 3 60 LCM. ಇದು 20 ದಿನದಲ್ಲಿ 60 ಎ ಕೆಲಸ ಮಾಡಿದರೆ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾನೆ ಅಂದರೆ 23 60, 2 3 6. ಹೇಗೆ ಕಂಡಿಡಿದೆ ಅಂದರೆ ಟೋಟಲ್ ವರ್ಕ್ 60 ಇದೆ, ಡಿವೈಡ್ ಬೈ ಏನು ಸಾಮರ್ಥ್ಯ 20 ಡೇಸಲ್ಲಿ ಎಷ್ಟು ಮಾಡ್ತಾನೆ ಅಂದರೆ ಇದನ್ನು ಡಿವೈಡ್ ಮಾಡಿದ್ರೆ 3 ಬರುತ್ತೆ. 3 2 6, 3 2 ಬಂತು ಇಲ್ಲಿ. ಓಕೆ, ಇದು ಸಾಮರ್ಥ್ಯ ಕ್ಲಿಯರ್ ಆಗೈತೆ. ಈಗ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ. ದೇ ಸ್ಟಾರ್ಟ್ ವರ್ಕಿಂಗ್ ಟುಗೆದರ್ ಅಂದರೆ ಒಟ್ಟಿಗೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಆಫ್ಟರ್ ಸಮ್ ಟೈಮ್ಸ್ ಬಿ ಲೀವ್ಸ್ ದ ವರ್ಕ್ ಅಂದರೆ ಬಿ ಕೆಲಸ ಬಿಟ್ಟು ಹೋಗ್ತಾನೆ. ಇಲ್ಲಿ ಸಪೋಸ್ ಎ ಇದೆ, ಇಲ್ಲಿ ಬಿ ಇದೆ. ಬಿ ಕೆಲಸ ಮಾಡ್ತಾ ಇರ್ತಾನೆ, ಇಲ್ಲೆಲ್ಲೋ ಕೆಲಸ ಬಿಟ್ಟು ಹೋಗ್ಬಿಡ್ತಾನೆ. ಓಕೆ, ಆದರೆ ಎ ಕೊನೆವರೆಗೂ ಇರ್ತಾನೆ. ಸೊ ಎ ಎಲ್ಲೂ ಕೆಲಸ ಬಿಟ್ಟು ಹೋಗಲ್ಲ, ಅಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಎ ಪ್ರೆಸೆಂಟ್ ಇರ್ತಾನೆ. ಕರೆಕ್ಟಾ? ಬಿ ಸಮ್ ಪಾಯಿಂಟ್ ಆಫ್ ಟೈಮಲ್ಲಿ, ಸಮ್ ಟೈಮ್ಸಲ್ಲಿ ಮಧ್ಯದಲ್ಲಿ ಎಲ್ಲೋ ಕೆಲಸ ಬಿಟ್ಟು ಹೋಗ್ತಾನೆ. ಬಿ ಎ ಕೊನೆವರೆಗೂ ಇರ್ತಾನೆ. ಆದರೆ ಇಲ್ಲಿ ಕಂಪ್ಲೀಟ್ ಹೇಳಿದರೆ ಓಲ್ ವರ್ಕ್ ಕಂಪ್ಲೀಟೆಡ್ ಇನ್ 16 days. 16 ದಿನದಲ್ಲಿ 16 ಡೇಸಲ್ಲಿ ಓಲ್ ಕಂಪ್ಲೀಟ್ ಕೆಲಸ, ಎಲ್ಲ ಕೆಲಸ 16 ದಿನದಲ್ಲಿ ಆಗುತ್ತೆ. ಅಂದರೆ 16 ದಿನದವರೆಗೂ ಎ ಪ್ರೆಸೆಂಟ್ ಇರ್ತಾನೆ. ಇಂಟು ಏನ ಎಫಿಷಿಯನ್ಸಿ ಎಷ್ಟಿದೆ? 3 ಇದೆ. ಕರೆಕ್ಟಾ? ಏನ ಎಫಿಷಿಯನ್ಸಿ ಎಷ್ಟಿದೆ? 3 ಇದೆ. ಇಂಟು 3 ಅಂದರೆ ಎ ಕೊನೆಯವರೆಗೂ ಇರ್ತಾನೆ. 16 3 ಎಷ್ಟು? 6 3 18, 1 ಕ್ಯಾರಿ, 3 1 4, 48ರಷ್ಟು ವರ್ಕು ಪ್ರಾರಂಭದಿಂದ ಕೊನೆಯವರೆಗೂ ಎ ಮಾಡ್ತಾನೆ. ಟೋಟಲ್ ಎ ಬಂತು. ಸೊ ಟೋಟಲ್ ನಮ್ಮ ಹತ್ರ ಇರೋದೆಷ್ಟು? 60. ಟೋಟಲ್ ಎ ಕಂಪ್ಲೀಟ್ ಮಾಡಿರೋದೆಷ್ಟು? 48. ಇಲ್ಲಿ 10ರಲ್ಲಿ 8 ಕಳೆದ್ರೆ 2, 5ರಲ್ಲಿ 4 ಕಳೆದ್ರೆ 1. 12ರಷ್ಟು ವರ್ಕು ರಿಲೇಟೆಡ್ ಟು ಬಿ. ಎ ಟೋಟಲ್ 60 ವರ್ಕಲ್ಲಿ ಎ 48 ಮುಗಿಸಿದ ಅಂದರೆ ರಿಮೈನಿಂಗು ಉಳಿದಿರೋದು 12 ರಿಲೇಟೆಡ್ ಟು ಬಿ. ಬಿನೇ ಮಾಡಬೇಕು. ಬಿನ ಎಫಿಷಿಯನ್ಸಿ ಎಷ್ಟು? 2 2 6 2 4 2 6 12, 6 days is the answer. ಇವಾಗ ನಿಮಗೆ ಅರ್ಥ ಆಯಿತು ಅನ್ಕೊಂತೀನಿ ಸಬ್ಜೆಕ್ಟು. ನೆಕ್ಸ್ಟ್ ಕ್ವಶನ್. ಓಕೆ, ಎ ಆ್ಯಂಡ್ ಬಿ ಕ್ಯಾನ್ ಕಂಪ್ಲೀಟ್ ದ ವರ್ಕ್ ಇನ್ 20 days, 30 days ರೆಸ್ಪೆಕ್ಟಿವ್ಲಿ. They start working together, but after some times B leaves the work. The remaining work is completed by A alone in next 10 days. After how many days B leaves the work? ಅಂದರೆ ಇದು ರಿವರ್ಸ್ ಆಗಿ ಕೇಳಿದ್ದಾನೆ. ಇಲ್ಲಿ
ಮೇಲ್ಗಡೆಯಿಂದ ಕ್ವಶನ್ ಕೇಳಿದ್ರೆ ಇಲ್ಲಿ ರಿವರ್ಸಲ್ ಕ್ವಶನ್ ಕೇಳಿದ್ರೆ ಇವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅರ್ಥ ಆಗುತ್ತೆ ನೋಡಿ. ಎ, ಸೊ ಎ ಬಿ, ಓಕೆ, 20 days 30 days, ಎಲ್ ಸಿ ಎಮ್ ಎಷ್ಟು ಬರುತ್ತೆ 60 ಬರುತ್ತೆ. 2 3 6 3 2 3 + 2 ಎಫಿಷಿಯನ್ಸಿ ಸಿಕ್ತು ನಮಗೆ. ಯಾರ್ದು ಎ ಮತ್ತು ಬಿ ಇದು ಎಫಿಷಿಯನ್ಸಿ ಇಲ್ಲಿ ನಮಗೆ ಸಿಕ್ತು. ಓಕೆ, ಇಲ್ಲೇನು ಹೇಳಿದಾನೆ, ದೇ ಸ್ಟಾರ್ಟ್ ವರ್ಕಿಂಗ್ ಟುಗೆದರ್ ಬಟ್ ಆಫ್ಟರ್ ಸಮ್ ಟೈಮ್ಸ್ ಬಿ ಲೀವ್ಸ್ ದ ವರ್ಕ್. ಸೊ ಎ ಬಿ ವರ್ಕ್, ದೇ ಸ್ಟಾರ್ಟ್ ವರ್ಕ್ ಅಂದರೆ ಇಲ್ಲಿ 1 ಸೆಕೆಂಡು, ಎ ಪ್ಲಸ್ ಬಿ ಕ್ವಶನ್ ಏನು ಹೇಳಿದಾನೆ ಅಂದರೆ ದೇ ಸ್ಟಾರ್ಟ್ ವರ್ಕಿಂಗ್ ಟುಗೆದರ್ ಅಂದರೆ ಎ ಪ್ಲಸ್ ಬಿ, ಬಟ್ ಆಫ್ಟರ್ ಸಮ್ ಟೈಮ್ಸ್ ಬಿ ಲೀವ್ಸ್ ದ ವರ್ಕ್ ಅಂದರೆ ಇವರಿಬ್ರು ಒಟ್ಟಿಗೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಸ್ಟಾರ್ಟ್ ಆಗ್ತಾ ಹೋಯ್ತು. ಇಲ್ಲಿ ಬಿ ಲೀವ್ಸ್ ದ ವರ್ಕ್, ಇಲ್ಲಿ ಬಿಟ್ಟು ಹೋಗ್ಬಿಡ್ತಾನೆ. ಸೊ ಬಿ ಬಿಟ್ಟು ಹೋದರೆ ದ ರಿಮೈನಿಂಗ್ ವರ್ಕ್ ಅಂದರೆ ಇದ್ರ ಮುಂದ್ಗಡೆ ಇರೋ ವರ್ಕ್ ರಿಮೈನಿಂಗ್ ವರ್ಕ್, ಯಾಕಂದರೆ ಇಲ್ಲಿಗೆ ಬಿ ಹೋಯ್ತು, ಎ ಪ್ಲಸ್ ಬಿ ಒಟ್ಟಿಗೆ ಬರ್ತಾ ಇದ್ರು ಇಲ್ಲಿ ಎ ಪ್ಲಸ್ ಬಿ ಇಲ್ಲಿವರೆಗೆ ಬಂದಾಗ ಬಿ ಹೋದ, ಇಲ್ಲಿಂದ ಎ ಜರ್ನಿ ಸ್ಟಾರ್ಟ್ ಆಯಿತು. ಸೊ ರಿಮೈನಿಂಗ್ ವರ್ಕ್ ಈ ವರ್ಕ್ ಕಂಪ್ಲೀಟೆಡ್ ಇನ್ ಎ ಅಲೋನ್, ಎ ಒಬ್ಬನೇ ಮಾಡ್ತಾನೆ. ಸೊ ಎ ಒಬ್ಬನೇ ಮಾಡ್ತಾನೆ ಇನ್ 10 days, ಇನ್ 10 days ಅಲ್ಲಿ ಕಂಪ್ಲೀಟ್ ಮಾಡ್ತಾನೆ ರಿಮೈನಿಂಗ್ ವರ್ಕ್. ಇಲ್ಲಿವರೆಗೂ ಏನೇ ಮಾಡ್ತಾನೆ, ಇಲ್ಲಿವರೆಗೂ ಎ ಪ್ಲಸ್ ಬಿ ಮಾಡ್ತಾನೆ, ಬಿ ಬಿಟ್ಟು ಹೋಗ್ತಾನೆ ಇಲ್ಲಿ. ಸೊ ಎ ಎಫಿಷಿಯನ್ಸಿ ಎಷ್ಟಿದೆ ಇಲ್ಲಿ, ಎ ಎಫಿಷಿಯನ್ಸಿ 3 ಇದೆ. ಎ ಅಂದರೆ 3 × 10 = 30 ಎಷ್ಟು ವರ್ಕು ಇಲ್ಲಾಗುತ್ತೆ. ಕರೆಕ್ಟಾ? 30 ಎಷ್ಟು ವರ್ಕ್ ಆದರೆ ನಮ್ಮ ಹತ್ರ ಇರೋದು ಟೋಟಲ್ 60 - 30 ಮಾಡಿದರೆ ಇನ್ 30 ಬಾಕಿ ಉಳಿತು. ಈ 30 ಯಾರಿಗೆ ಸಂಬಂಧಪಟ್ಟಿದ್ದು ಅಂದರೆ ರಿಮೈನಿಂಗ್ ವರ್ಕ್ ಅಷ್ಟೇ ಇಲ್ಲಿ ಏನು ಮಾಡಿರೋದು, ಈ ಮೇಲ್ಗಡೆ ಇರೋದು ನೋಡಿ ರಿಮೈನಿಂಗ್ ಅಂತ ಕೊಟ್ಟಿದ್ದಾನೆ ಇಲ್ಲಿ. ಸೊ ಮೇಲ್ಗಡೆ ಇರೋದು ಎ ಪ್ಲಸ್ ಬಿ ರಿಲೇಟೆಡ್ ಅಲ್ವಾ. ಎ ಪ್ಲಸ್ ಬಿ ಅಂದರೆ ಎಷ್ಟು, 3 + 2 5 / 5. ಕರೆಕ್ಟಾ? ಅರ್ಥ ಆಯ್ತು ಅನ್ಕೊಂತೀನಿ ನಿಮಗಿದು. ಸೊ 30 ರಿಮೈನಿಂಗ್ ವರ್ಕು, ಇದು ಎ ಪ್ಲಸ್ ಬಿ ರಿಲೇಟೆಡ್. ಎ ಪ್ಲಸ್ ಬಿ ಅಂದರೆ 3 + 5 5 6 30 6 ಅಂದರೆ ಇವರಿಬ್ಬರು ಈ ಕೆಲಸನ 6 ದಿನವರೆಗೂ ಮಾಡ್ತಾನೆ. 6 ದಿನ ಆದಮೇಲೆ ಬಿ ಬಿಟ್ಟು ಹೋಗ್ತಾನೆ. ಕರೆಕ್ಟಾ? ಸೊ ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್ನು ಸಿಂಪಲ್ ಇದೆ, ಜಾಸ್ತಿ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ ನೀವು. ಓಕೆ, ನೆಕ್ಸ್ಟ್ ಕ್ವಶನ್. ಎ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 10 days, ಬಿ ಕ್ಯಾನ್ ಡೂ ಇಟ್ ಇನ್ 12 days. ದೇ ವರ್ಕ್ ಟುಗೆದರ್ ಫಾರ್ 3 days. ಬಿ ಲೀವ್ಸ್ and A alone works for 2 more days. After that C joins A and the work is completed in 2 days. In how many days can C alone, ಅಂದರೆ ಸಿ ಎಕ್ಸ್ಟ್ರಾ ಆ್ಯಡ್ ಆಗಿದೆ ಇಲ್ಲಿ. ಸೊ ಅದರದ್ದು ಎಫಿಷಿಯನ್ಸಿ ಎಷ್ಟು ಅಂತ ಕೇಳ್ತಿದ್ದಾರೆ. ಓಕೆ ಸರಿ, ಫಸ್ಟು ನಾವು ಇವಾಗ ಎಲ್ ಸಿ ಎಮ್ ತೊಗೊಳ್ಳೋಣ. ಎದು ವ್ಯಾಲ್ಯೂ ಎಷ್ಟಿದೆ 10, ಬಿ ವ್ಯಾಲ್ಯೂ ಎಷ್ಟಿದೆ 12, ಎಲ್ ಸಿ ಎಮ್ ಎಷ್ಟು ಬರುತ್ತೆ 60 ಬರುತ್ತೆ. 10 60 12 ಇಲ್ಲಿ 60, 6 ಮತ್ತು 5 ಎಫಿಷಿಯನ್ಸಿ ಅಂದರೆ 10 ನೀವು 12ನ ಎಲ್ ಸಿ ಎಮ್ ಮಾಡಿ ನೋಡಿದರೆ ಇಷ್ಟೇ ಬರುತ್ತೆ. ಓಕೆ, ಇವ್ರದ್ದು ನಮಗೆ ಎಫಿಷಿಯನ್ಸಿ ಸಿಕ್ತು, 6 + 5 ಎಷ್ಟು ಎಫಿಷಿಯನ್ಸಿ ಸಿಕ್ತು. ನೆಕ್ಸ್ಟು ಏನು ಹೇಳಿದ್ದಾರೆ ಅಂದರೆ ಇಲ್ಲಿ ದೇ ವರ್ಕ್ ಟುಗೆದರ್ ಅಂದರೆ ಇವರು ಯಾರ್ಯಾರು ಎ ಮತ್ತು ಬಿ. ಫಸ್ಟ್ ಇರೋದು ಎ ಮತ್ತು ಬಿ, ಎ ಪ್ಲಸ್ ಬಿ. ದೇ ವರ್ಕ್ ಟುಗೆದರ್ ಫಾರ್ 3 days. 3 days, ಓಕೆ 3 days. ನಂತರ ಬಿ ಲೀವ್ಸ್, ಬಿ ಬಿಟ್ಟೋಗ್ಬಿಡ್ತಾನೆ, ಬಿ ಲೀವ್ಸ್ ಆ್ಯಂಡ್ ಎ ಅಲೋನ್, ಎ ಒಬ್ಬನೇ, ಎ ಅಲೋನ್ ವರ್ಕ್ಸ್ ಫಾರ್ 2 more days ಅಂದರೆ ಇಲ್ಲಿ 2 ದಿನ ವರ್ಕ್ ಮಾಡ್ತಾನೆ. ಇಲ್ಲಿ more days ಅಂದರೆ ಆಲ್ರೆಡಿ ಇಲ್ಲಿ ವರ್ಕ್ ಮಾಡ್ತಿರ್ತಾನೆ ಪ್ಲಸ್ 2 more days ಇಲ್ಲಿ ವರ್ಕ್ ಮಾಡ್ತಾನೆ. ಓಕೆ, ನಂತರ ಆಫ್ಟರ್ ದಟ್ ಇದಾದಮೇಲೆ ಸಿ ಜಾಯಿನ್ಸ್ ದ ಎ ಅಂದರೆ ಎ ಪ್ಲಸ್ ಸಿ. ಇಲ್ಲಿ ವರ್ಕ್ ಈಸ್ ಕಂಪ್ಲೀಟೆಡ್ ಇನ್ 2 days, ಇನ್ನು 2 ದಿನದಲ್ಲಿ ಇಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಸೊ ಕ್ವಶನಲ್ಲಿ ಹೇಗಿದೆಯೋ ಹಾಗೆ ಬರೆದಿದ್ದೀನಿ. ಯಾವ ಥರ ಅಂತಂದರೆ ಫಸ್ಟ್ ವರ್ಕ್ ಟುಗೆದರ್ ಅಂದರೆ ಎ ಪ್ಲಸ್ ಬಿ ಒಟ್ಟಿಗೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ 3 ದಿನ. ಅದಾದಮೇಲೆ ಬಿ ಬಿಟ್ಟು ಹೋಗ್ತಾನೆ. ಎ ವರ್ಕ್ ಫಾರ್ 2 more days, ಅವನು ಒಬ್ಬನೇ 2 ದಿನ ಕೆಲಸ ಮಾಡ್ತಾನೆ. ನಂತರ ಸಿ ಬಂದು ಜಾಯ್ನ್ ಆಗ್ತಾನೆ, 2 ದಿನದಲ್ಲಿ ಕೆಲಸ ಮುಗಿದೋಗುತ್ತೆ. ಸೊ ಈಗ ಎ ಪ್ಲಸ್ ಬಿ ಅಂತಂದರೆ ಎ ಪ್ಲಸ್ ಬಿ ಎಫಿಷಿಯನ್ಸಿ ಎಷ್ಟಿದೆ 11 ಇದೆ. 5 + 11 ಇದೆ. 6 + 5 ಅಂದರೆ ಎ ಪ್ಲಸ್ ಬಿ 6 + 5 ಎಷ್ಟಾಯಿತು 11 ಆಯಿತು ಇಂಟು 11. ಓಕೆ, ಎಷ್ಟು ಬಂತು ಇಲ್ಲಿ 11 3 33 ಬಂತು. ಓಕೆ, ಪ್ಲಸ್ ಎ 2 days ಅಷ್ಟೇ ವರ್ಕ್ ಮಾಡ್ತೀನಿ. ಓಕೆ,
2 ಎಫಿಷಿಯನ್ಸಿ ಎಷ್ಟು ಇಂಟು ಎ ಎಫಿಷಿಯನ್ಸಿ ಎಷ್ಟು 6 ಇಂಟು 6 ಮಾಡಿ 2 ಆರ್ಲೆ 12. ಟೋಟಲ್ ಎಷ್ಟಾಯ್ತು ಇವೆರಡು ಆ್ಯಡ್ ಮಾಡಿದರೆ 12 ಆ್ಯಡ್ ಮಾಡಿದರೆ ಎಷ್ಟು ಬಂತು 5 1 4 ಟೋಟಲ್ಲು 45 ಬಂತು. 45 ಮೈನಸ್ ಮಾಡಿದರೆ ಸೊ 45 ಮೈನಸ್ ಮಾಡಿದರೆ 5 ಬರುತ್ತೆ 15. ಓಕೆ 15 ಈ 15 ವರ್ಕು ಯಾರು ಕಂಪ್ಲೀಟ್ ಮಾಡಬೇಕು? ಈ 15 ವರ್ಕು ಎ ಮತ್ತು ಸಿ ಮಾಡಬೇಕು. ಎ ಎಫಿಷಿಯನ್ಸಿ ನಮಗೆ ಗೊತ್ತು, ಆದರೆ ಸಿ ಎಫಿಷಿಯನ್ಸಿ ಗೊತ್ತಿಲ್ಲ, ಕರೆಕ್ಟಾ? ಆದರೆ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ ಈ ಟೋಟಲ್ ವರ್ಕ್ನ? 2 ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಇಲ್ಲಿರೋದು ಬರ್ದಿದ್ದೀನಿ ಈಸ್ ಈಕ್ವಲ್ ಟು 2 ಇಂದ ಡಿವೈಡ್ ಮಾಡಿದರೆ 7.5 ಅಂದರೆ ಎ ಪ್ಲಸ್ ಸಿ ಈಸ್ ಈಕ್ವಲ್ ಟು ಟೋಟಲ್ 7.5 ಎಫಿಷಿಯನ್ಸಿ. ಏದು ಎಫಿಷಿಯನ್ಸಿ ಎಷ್ಟಿದೆ? 6 ಇದೆ. ಇಲ್ಲಿ 6 ಪ್ಲಸ್ ಎಷ್ಟು ಆ್ಯಡ್ ಮಾಡಿದರೆ 7.5 ಬರುತ್ತೆ? ಅಥವಾ ನೋಡಿ ಇಲ್ಲಿ ಎ ಪ್ಲಸ್ ಸಿ ನಾನು ಯಾವ ಥರ ಬರ್ತೀನಿ, ಎ ಪ್ಲಸ್ ಸಿ ಈಸ್ ಈಕ್ವಲ್ ಟು 7.5 ಅಂತ ಇಲ್ಲಿ ಡಿವೈಡ್ ಬೈ ಮಾಡಿದ್ವಲ್ಲ, ಇದು ಇಲ್ಲೇ ಬಂತು. ಇಲ್ಲಿ ಎ ಪ್ಲಸ್ ಸಿ ಈಸ್ ಈಕ್ವಲ್ ಟು 7.5, ಎ ಅಂದರೆ 6 7.5 ಎ ಕಡೆ ಮೈನಸ್ ಮಾಡ್ತೀನಿ 6 ಹೋಗುತ್ತೆ ಈಸ್ ಈಕ್ವಲ್ ಟು ಸಿ ಈಸ್ ಈಕ್ವಲ್ ಟು 1.5 ಎಫಿಷಿಯನ್ಸಿ. ಇಲ್ಲಿ ಎ ಬಿ ಸಿ ಕೂಡ ಸಿಕ್ತು, ಸಿ 1.5 ಎಫಿಷಿಯನ್ಸಿ ನಮಗೆ ಇಲ್ಲಿ ಸಿಕ್ತು. ನೆಕ್ಸ್ಟು ಹೌ ಮೆನಿ ಡೇಸ್ ಎ ಸಿ ಅಲೋನ್ ಕಂಪ್ಲೀಟ್ ದ ಹೋಲ್ ವರ್ಕ್? ಓಕೆ ಟೋಟಲ್ ವರ್ಕ್ ಎಷ್ಟಿದೆ ನಮ್ಮ ಹತ್ರ? ಟೋಟಲ್ ವರ್ಕು 60 ಇದೆ. ಎಲ್ ಸಿ ಎಮ್ ಬಂದಿರೋದು 60 ಟೋಟಲ್ ವರ್ಕು ಡಿವೈಡ್ ಬೈ ಸಿ ಒಬ್ಬನೇ ಅಂತಂದರೆ ಎಫಿಷಿಯನ್ಸಿ 1.5. ಸೊ ಡೆಸಿಮಲ್ ಇರೋದಕ್ಕೆ ಇನ್ನು ಡೆಸಿಮಲ್ ಯಾವ ಥರ ಬರಿತೀನಿ ನಾನು? ಇಂಟು 10 ಪವರ್ ಅಂತ 1 ಅಂತ ಬರಿತೀನಿ. ಮೇಲ್ಗಡೆ ಹೋದರೆ ಸೊ 6 1 0 ಜಾಸ್ತಿ ಆಗುತ್ತೆ, ಇಲ್ಲಿ 15 ಆಗುತ್ತೆ. ಸೊ 15 ಮಾಡಿದರೆ 15 15 14 60 40. ಸೊ ಟೋಟಲ್ 40 ಡೇಸಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಇದನ್ನು ಇನ್ನೊಂದು ಥರ ಹೇಳ್ತೀನಿ. ಸೊ ಇದೇ ಈಸಿ ಇದೆ, ಇನ್ನೊಂದು ಥರನೂ ಹೇಳ್ತೀನಿ, ಅದು ನಿಮಗೆ ಅರ್ಥ ಆಗುತ್ತೆ ಅಂದ್ಕೊತೀನಿ. ಓಕೆ 1 ಸೆಕೆಂಡ್ ಎರೇಸ್ ಮಾಡಿಬಿಡ್ತೀನಿ ಎಲ್ಲ. ಓಕೆ ಇನ್ನೊಂದು ಟೈಪು. ಸೊ ಎಲ್ ಸಿ ಎಮ್ ತೆಗಿಬೇಕು. ಸೇಮ್ ಎಫಿಷಿಯನ್ಸಿ ಬಂತು 6 5 ಬಂತು. ನೋಡಿ ಇಲ್ಲಿ ಏನು ಹೇಳ್ತದೆ ಅಂದರೆ ಏನು ಎ ಇಲ್ಲಿ ಎ ಆ್ಯಂಡ್ ಟುಗೆದರ್ ಎ ಪ್ಲಸ್ ಬಿ, ನಂತರ ಎ ಅಷ್ಟೇ ವರ್ಕ್ ಮಾಡ್ತಾನೆ, ನಂತರ ಎ ಪ್ಲಸ್ ಸಿ ಪ್ರೀವಿಯಸ್ ಹೇಗಿದೆಯೋ ಹಾಗೆ. ಓಕೆ ಇಲ್ಲಿ ನೋಡಿ ಎಷ್ಟು ದಿನ ವರ್ಕ್ ಮಾಡ್ತಾರೆ? ಇಲ್ಲಿ ಎ ಪ್ಲಸ್ ಬಿ ಒಟ್ಟಿಗೆ ಕೆಲಸ ಮಾಡೋದು 3 ಡೇಸು. ನಂತರ ಎ ಬಿ ಹೋದ್ಮೇಲೆ ಎ ಅಲೋನ್ ಎ ಒಬ್ಬನೇ 2 more ಡೇಸ್ ವರ್ಕ್ ಮಾಡ್ತಾನೆ. ನಂತರ ಎ ಪ್ಲಸ್ ಸಿ 2 ಡೇಸ್ ವರ್ಕ್ ಮಾಡ್ತಾರೆ. ಇಲ್ಲಿ ಎಲ್ಲ ಸಪ್ರೇಟಾಗಿ ಬರ್ದ್ಬಿಡೋಣ. ಎ ಬಿ ಸಿ ಸಪ್ರೇಟಾಗಿ ಬರೆಯೋಣ. ಇಲ್ಲಿ ಎ ಇದೆ, ಎ ಎಷ್ಟು ದಿನ ಕೆಲಸ ಮಾಡ್ತಾನೆ? ಇಲ್ಲಿ ಒಂದ್ಸರಿ ಕಲರ್ ಚೇಂಜ್ ಮಾಡ್ಬಿಡ್ತೀನಿ. ಎ ಎಷ್ಟು ದಿನ ಕೆಲಸ ಮಾಡ್ತಾನೆ? 3. ಇಲ್ಲಿ ಎಷ್ಟು ದಿನ ಕೆಲಸ ಮಾಡ್ತಾನೆ? 2. ಇಲ್ಲಿ ಎಷ್ಟು ದಿನ ಕೆಲಸ ಮಾಡ್ತಾನೆ? ಎ 2 3 2 5 2 7 ಟೋಟಲ್ 7 ಡೇಸ್. ಓಕೆ ಎ ಕೆಲಸ ಮಾಡ್ತಾನೆ. ಬಿ ಅಂದರೆ ಎ ಬಿ ಒಟ್ಟಿಗೆ ಅಂದರೆ ಬಿನೂ ಕೂಡ 3 ದಿನ ಕೆಲಸ ಮಾಡಿರ್ತಾನೆ. ಸೊ 3 ದಿನ ಬಿ. ಸೊ ಎ ಬಿ ಮುಗೀತು. ಸಿ ಎ 2 ಡೇಸ್ ಕೆಲಸ ಮಾಡಿದರೆ ಸಿನೂ ಅದೇ 2 ಡೇಸ್ ಒಟ್ಟಿಗೆ, ಇಬ್ಬರು ಒಟ್ಟಿಗೆ ಅಂದರೆ ನಾನು ಕೆಲಸ 3 ದಿನಕ್ಕೆ 2 ದಿನ ಕೆಲಸ ಮಾಡ್ತೀನಿ, ಇನ್ನೊಬ್ಬನು ನನ್ನ ಜೊತೆಗೆ ಇರೋನು 2 ದಿನ ಕೆಲಸ ಮಾಡಿದಂಗೆ ಅಲ್ವಾ. ಸೊ ಎ ಇಲ್ಲಿ ಬರ್ದಿದ್ದೀನಿ, ಸಿ ಇಲ್ಲಿ ಬರ್ದಿದ್ದೀನಿ, ಎಲ್ಲ ಸಪ್ರೇಟ್ ಆಯಿತು. ಎ ಎಫಿಷಿಯನ್ಸಿ ಎಷ್ಟಿದೆ? ಇಲ್ಲಿ 6 ಮಾಡಿ. ಬಿ ಎಫಿಷಿಯನ್ಸಿ ಎಷ್ಟಿದೆ? ಇಲ್ಲಿ 5 ಮಾಡಿ. ಸೊ ಸಿದು ಆಟೋಮೆಟಿಕ್ ಸಿಗ್ಬಿಡುತ್ತೆ ನಿಮಗೆ. 7 ಆರ್ಲೆ 42 ಪ್ಲಸ್ 3 5 3 15 15 42 ಕೂಡಿಸಿದರೆ 42 15 ಕೂಡಿಸಿದರೆ 7 4 1 5 57. ಇಬ್ಬರು ಸೇರಿ 57 ಕೆಲಸ ಮಾಡ್ತಾರೆ. ಇಲ್ಲಿ ಎಫಿಷಿಯನ್ಸಿ ಇಲ್ಲ, ಅದಕ್ಕೋಸ್ಕರ 60ರಲ್ಲಿ 57 ಮೈನಸ್ ಮಾಡಿದರೆ ಎಷ್ಟು? ಟೋಟಲ್ ವರ್ಕ್ ಇವರಿಬ್ಬರು ಸೇರಿ 57 ವರ್ಕ್ ಮಾಡಿದ್ದಾರೆ. ಟೋಟಲ್ 60 ಇದೆ. ಸೊ ರಿಮೈನಿಂಗ್ 3 ಉಳಿಯುತ್ತೆ. 3 ಎಫಿಷಿಯನ್ಸಿ 3 ಡಿವೈಡ್ ಬೈ ಇದರ ಅಂದರೆ 2 ಡೇಸಲ್ಲಿ ಟೋಟಲ್ 3 ವರ್ಕ್ನ 2 ಡೇಸಲ್ಲಿ ಅಂದರೆ ಇದು ಡಿವೈಡ್ ಬೈ ಮಾಡಿದರೆ ನಮಗೆ 1.5 ಸಿಗುತ್ತೆ. ಸೇಮ್ 1.5 ಅಂದರೆ ಟೋಟಲ್ ವರ್ಕ್ 60 ಇದೆ, ಪ್ರೀವಿಯಸ್ ಒಂದು ಮಾಡಿದ್ನಲ್ವ ನಾನು, ಇದು 1.5 ಡೆಸಿಮಲ್ ಮೇಲೆ ಕಳಿಸಿದರೆ 600 ಆಗುತ್ತೆ, ಇದು 15 ಆಗುತ್ತೆ. ಸೊ 40 ಡೇಸ್. ಸೊ ಯಾವ ಥರ ಬೇಕಾದರೂ ನೀವು ಮಾಡಬಹುದು. ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್. A 3 men ABC can complete the work in 10 days, 12 days, 15 days. They start working together. After 2 days, A leaves the work. After the next 2 days, C also leaves the work. In how many days the whole work will be completed? Okay, ಇದನ್ನು ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಸಿ ಇದೆ ಇದು ನಿಮಗೆ. ಓಕೆ ಫಸ್ಟ್ ಎಲ್ ಸಿ ಎಮ್ ತೆಗೋಣ. ಎ ಬಿ ಸಿ. ಸೊ 10 days, 12 days, 15 days. ಓಕೆ ಈಗ 3 ಎಲ್ ಸಿ ಎಮ್ ಎಷ್ಟು ಬರುತ್ತೆ? 60 ಬರುತ್ತೆ ಎಲ್ ಸಿ ಎಮ್. ಕ್ಯಾಲ್ಕುಲೇಟ್ ಮಾಡಿ. 10 12 15. ಓಕೆ 5ರಿಂದ ಡಿವೈಡ್ 2ರಿಂದ ಮಾಡ್ತೀನಿ. 2 5 10, 2 6 12, 15 ಆಗಲ್ಲ, ಹಾಗೆ ಹೇಳ್ತೀನಿ. ನಂತರ 5ರಿಂದ ಮಾಡ್ತೀನಿ. 5 1 5, 5 6 ಆಗಲ್ಲ, ಹಾಗೆ ಹೇಳ್ತೀನಿ. 5 3 15. ಸೊ ನಂತರ 3ರಿಂದ ಹೋಗುತ್ತೆ, 3 2 ಆಗುತ್ತೆ, 3 1 ಆಗುತ್ತೆ. ಸೊ ಇದು ಇಂಟು ಮಾಡಿದರೆ 5 2 10, 10 3 30, 32 60. ಸೊ ಎಲ್ ಸಿ ಎಮ್ 16. ಯಾವ ಥರ ಮಾಡಿದರೂ ಕೂಡ ಬರುತ್ತೆ.
ಓಕೆ, ಇವಾಗ ಸಾಲ್ವ್ ಮಾಡೋಣ. ಎಫಿಷಿಯನ್ಸಿ ಎಷ್ಟು ಬರುತ್ತೆ? 10 6 60, 12 5 60, 15 4 60. ಕರೆಕ್ಟ್ ಆಯ್ತಾ? ಸೊ ಯಾವ ಥರ ಅಂದರೆ 60/10 ಮಾಡಿ, 60/12 ಮಾಡಿ, 60/15 ಮಾಡಿ, ಇದು ನಿಮಗೆ ಆನ್ಸರ್ ಸಿಗ್ಬಿಡುತ್ತೆ ಎಫಿಷಿಯನ್ಸಿ. ಇಲ್ಲಿ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಅವರು, ಸೊ ಕ್ವಶನಲ್ಲಿ ಏನು ಹೇಳಿದಾನೋ ಅದು ಬರ್ಕೊಂತ ಹೋಗೋಣ. ದೇ ಸ್ಟಾರ್ಟ್ ವರ್ಕಿಂಗ್ ಟುಗೆದರ್. ದೇ ಅಂದರೆ ಅವ್ರು ಮೂವರು, A + B + C, ಇವ್ರು ಮೂವರು ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ದಾರೆ ಕೆಲಸನ. ಆಫ್ಟರ್ 2 days ಎ ಲೀವ್ಸ್ ದ ವರ್ಕ್. ಆಫ್ಟರ್ 2 days ಅಂದರೆ ಇಲ್ಲಿ 2 ದಿನದವರೆಗೂ ಕೆಲಸ ಮಾಡಿದ್ರು ಅಂತ ಅರ್ಥ. 3 ಜನ 2 daysವರೆಗೂ 3 ಜನ ಕೆಲಸ ಮಾಡಿದ್ದಾರೆ. ಆಫ್ಟರ್ 2 days ಅಂದರೆ ಈ 2 ದಿನದವರೆಗೂ ಕೆಲಸ ಮಾಡಿದ್ದಾರೆ. 2 ದಿನ ಆದಮೇಲೆ ಎ ಲೀವ್ಸ್ ದ ವರ್ಕ್. ಎ ಲೀವ್ಸ್ ದ ವರ್ಕ್ ಅಂದರೆ ಇನ್ನು ಯಾರ್ಯಾರು ಉಳಿದ್ರು? B + C ಮಾತ್ರ ಉಳಿದ್ರು. ಓಕೆ, B + C ಮಾತ್ರ ಉಳಿದ್ರು. ಆಫ್ಟರ್ ದ ನೆಕ್ಸ್ಟ್ 2 days ಅಂದರೆ ಈ 2 ದಿನ ಬಿಟ್ಟು ನೆಕ್ಸ್ಟ್ 2 days ಆದಮೇಲೆ ಸಿ ಆಲ್ಸೋ ಲೀವ್ಸ್ ದ ವರ್ಕ್. ಅಂದರೆ ಫಸ್ಟ್ 3 ಜನ ದೇ ಅಂದರೆ 3 ಜನ 2 ದಿನದವರೆಗೂ ಕೆಲಸ ಮಾಡಿದರು. ಅದಾದಮೇಲೆ ಎ ಲೀವ್ಸ್ ದ ವರ್ಕ್. ಆಫ್ಟರ್ ಎ ಲೀವ್ಸ್ ದ ವರ್ಕ್, ಆಫ್ಟರ್ ನೆಕ್ಸ್ಟ್ 2 days, ನೆಕ್ಸ್ಟ್ ಬಿ ಮತ್ತು ಸಿ ಅಷ್ಟೇ ಉಳಿದಿದ್ರು. ನೆಕ್ಸ್ಟ್ 2 days ಆದಮೇಲೆ ಯಾರು ಬಿಟ್ಟರು? ಸಿ ಬಿಟ್ಟರು, ಕೊನೆ ಉಳಿದಿದ್ದು ಬಿ. ಓಕೆ, ಇದಿಷ್ಟಾದಮೇಲೆ ನಂತರ ಎ ಬಿ ಸಿ, ಎ + B + C 6 5 6 4 10 15, ಟೋಟಲ್ 15. ಅಂದರೆ 15 ಎಫಿಷಿಯನ್ಸಿ 2 ದಿನ ಕೆಲಸ ಮಾಡಿದ್ರೆ ಎಷ್ಟಾಯಿತು? 15 2 30, 30 days ಆಯ್ತು ಇಲ್ಲಿ. ಓಕೆ, ನಂತರದಲ್ಲಿ B + C. B + C ಅಂದರೆ B + C 5 + 4. ಓಕೆ, 5 4 9 ಆಯಿತು. ಸೊ ಇಂಟು 9, 9 2 18. ಸೊ ಇಲ್ಲಿ ಬಿದು ಎಷ್ಟು ದಿನ ಕೆಲಸ ಮಾಡಿದ್ರು ಅಂತ ನಮಗೆ ಗೊತ್ತಿಲ್ಲ. ಅಂದರೆ ಇನ್ ಹೌ ಮೆನಿ ಡೇಸ್ ದ ಹೋಲ್ ವರ್ಕ್ ವಿಲ್ ಬಿ ಕಂಪ್ಲೀಟೆಡ್. ಸೊ ಬಿ ಕಂಡು ಹಿಡಿದು ಟೋಟಲ್ ಎಲ್ಲರದು ಕಂಡು ಹಿಡಿಬೇಕು. ಸೊ ಬಿದು ಇಲ್ಲಿ ನಮಗೆ ಗೊತ್ತಿಲ್ಲ, ಅದಕ್ಕೋಸ್ಕರ 13 + 18 ಎಷ್ಟಾಯಿತು? ಇವೆರಡು ಆ್ಯಡ್ ಮಾಡಬೇಕಂದ್ರೆ ಇಷ್ಟು ವರ್ಕ್ ಕಂಪ್ಲೀಟ್ ಆಗಿದೆ, ಇಲ್ಲಿ ಸಿಕ್ಬಿಟ್ಟಿದೆ ನಮಗೆ. ಇದೆರಡು ಆ್ಯಡ್ ಮಾಡಿದರೆ ನಮಗೆ ಸಿಗೋ ಉತ್ತರ 48. ಸೊ 48ನ ಮೈನಸ್ ಮಾಡಿ ರಿಮೈನಿಂಗ್ ಎಷ್ಟು ಉಳಿಯುತ್ತೆ? 10ರಲ್ಲಿ 8 ಹೊಡೆದ್ರೆ 2, 5ರಲ್ಲಿ 12. ಕರೆಕ್ಟಾ? 12. ಟೋಟಲ್ಲು 12 ಅಷ್ಟು ವರ್ಕ್ ಉಳಿಯುತ್ತೆ. ಓಕೆ, ಈ 3 ಆ್ಯಡ್ ಮಾಡಿದರೆ 60 ಬರುತ್ತೆ. ಸೊ 12 ವರ್ಕ್ನ ಯಾರು ಮಾಡ್ತಾರೆ? ಬಿ ಎಫಿಷಿಯನ್ಸಿ ಎಷ್ಟು? ಸೊ ಬಿ ಎಫಿಷಿಯನ್ಸಿ ಅಂದರೆ ಇಲ್ಲಿ ಎಷ್ಟು ಡೇಸ್ ಅಂತ ಸಿಗ್ಬಿಡುತ್ತೆ ನಮಗೆ. ಇಲ್ಲಿ ಎಫಿಷಿಯನ್ಸಿ ಬೇಕಲ್ವಾ? ನಾವು ಇಲ್ಲಿ ನೋಡಿ, ಇಲ್ಲಿ ಇಂಟು ಏನು ಮಾಡಿದ್ವಿ? ಎಫಿಷಿಯನ್ಸಿ ಇಂಟು ಮಾಡಿದ್ವಿ, ಎಫಿಷಿಯನ್ಸಿ ಇಷ್ಟು ಮಾಡಿದ್ವಿ. ಇಲ್ಲಿ ಇಂಟು ಎಫಿಷಿಯನ್ಸಿ ಮಾಡ್ಬೇಕಂದ್ರೆ ಡೇಸ್ ಬರುತ್ತೆ. ಸೊ ಇಲ್ಲಿ ಡಿವೈಡ್ ಮಾಡಿದರೆ ಯಾವುದು ನಮಗೆ ಬೇಕಾಗಿರೋದು? ಬಿ. /5 ಮಾಡಿದರೆ ಸೊ 12 ಬ್ರಾಕೆಟ್ ಹಾಕಿ ಈ ಥರ 5 2 10, 2.5 2 10 2 ಉಳಿತು. ಸೊ 5 2 10, ಸೊ 2 ಉಳಿತು. 2 × 2 / 5 ಡೇಸಲ್ಲಿ ಇದು ವರ್ಕ್ ಮಾಡ್ತಾರೆ. ಸೊ ಇಲ್ಲೇ ಉತ್ತರ ಟೋಟಲ್ ಎಷ್ಟು ದಿನದಲ್ಲಿ ಕೆಲಸ ಆಗುತ್ತೆ ಅಂದರೆ ಇಲ್ಲಿ 2 days, ಇಲ್ಲಿ 2 days, ಇಲ್ಲಿ 2 days ಅಂದರೆ 2 4 6 6 ದಿನ 2 × 2 / 5 ಇಷ್ಟು ದಿನದಲ್ಲಿ ಕೆಲಸ ಕಂಪ್ಲೀಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಇದು ಪ್ರೀವಿಯಸ್ ಒಂಥರ, ಇದನ್ನು ಸಾಲ್ವ್ ಮಾಡ್ತೀನಿ. ಎ ಬಿ ಸಿ ಕ್ಯಾನ್ ಕಂಪ್ಲೀಟ್ 10 10 12 15. ಸೊ ಎಲ್ ಸಿ ಎಮ್ ಬರುತ್ತೆ. ಎಲ್ ಸಿ ಎಮ್ ಎಷ್ಟು ಬರುತ್ತೆ? 16 ಬರುತ್ತೆ ಎಲ್ ಸಿ ಎಮ್ಮು. 10 12 15ಗೆ 60 ಎಲ್ ಸಿ ಎಮ್ಮು. 10 6 60, 12 5 60, 14 60, 6 5 4 ಬಂತು. ನೆಕ್ಸ್ಟ್ ಏನು ಹೇಳ್ತದೆ ಅಂದರೆ ದೇ ಸ್ಟಾರ್ಟ್ ವರ್ಕಿಂಗ್ ಅಂದರೆ ಎ + B + C. ಓಕೆ, ಎ + B + C ಈ 3 ಜನ ವರ್ಕ್ ಮಾಡ್ತಾರೆ. ಆಫ್ಟರ್ 3 days ಸಿ ಲೀವ್ಸ್. ಆಫ್ಟರ್ 3 days ಅಂದರೆ ಇವರು 3 ದಿನವರೆಗೂ ಕೆಲಸ ಮಾಡ್ತಾರೆ. ಓಕೆ, 3 days ನಂತರ ಆಫ್ಟರ್ 3 days ಸಿ ಲೀವ್ಸ್ ದ ವರ್ಕ್. 3 days ಸಿ ಲೀವ್ಸ್ ದ ವರ್ಕ್. 3 days ಆದಮೇಲೆ ಆ್ಯಂಡ್ ಆಫ್ಟರ್ 1 more day ಅಂದರೆ ಸಿ ಹೋಗುತ್ತೆ ಅಂದರೆ ಎ + B ಇವರು ಎಷ್ಟು ದಿನ ಕೆಲಸ ಮಾಡ್ತಾರೆ? 1 ದಿನ ಕೆಲಸ ಮಾಡ್ತಾರೆ. 1 more days ಸಿ ಲೀವ್ಸ್ ದ ವರ್ಕ್. ಸಿ ಲೀವ್ಸ್ ದ ವರ್ಕ್ ಎ + B. ಆಫ್ಟರ್ 1 more days ಎ ಆಲ್ಸೋ ಲೀವ್ ದ ವರ್ಕ್ ಅಂದರೆ ಲಾಸ್ಟಿಗೆ ಕೊನೆ ಇದೆ ಬಿ. ಎ ಆಲ್ಸೋ ಲೀವ್ ದ ವರ್ಕ್ಸ್ ಇನ್ ಹೌ ಮೆನಿ ಡೇಸ್ ದ ಹೋಲ್ ವರ್ಕ್ ಇಲ್ ಕಂಪ್ಲೀಟೆಡ್. ಓಕೆ, ಇದನ್ನ ಸಾಲ್ವ್ ಮಾಡೋದು ಹೇಗೆ ಅಂದರೆ 1 day ಆಯಿತು, ಇದಾಯಿತು. ಸೇಮ್ ಎ + B + ಎಫಿಷಿಯನ್ಸಿ ಎಷ್ಟು? 6 + 5 + 4 ಎಫಿಷಿಯನ್ಸಿ ಕೂಡಿಸಿ ಇಂಟು 6 5 10 10 4 6 15 ಟೋಟಲ್ 15 ಮಾಡಿ. ಎ + B ಇದು ಎ + B ಎಷ್ಟಾಗುತ್ತೆ? 6 5 11 ಇದು ಇಂಟು ಮಾಡಿ ರಿಮೈನಿಂಗು. ಸೊ ಪ್ರೀವಿಯಸ್ ಒನ್ ಥರ ಮಾಡಿ. ಇದನ್ನ ಇನ್ನೊಂದು ಥರ ಹೇಳ್ತೀನಿ ನಿಮಗೆ. ಪ್ರೀವಿಯಸ್ ಒನ್ ಈ ಕ್ವಶನ್ ಕೂಡ ಅದೇ ಥರ ಎಕ್ಸ್ಪ್ಲೇನ್, ಈ ಹೇಳೋ ಮೆಥಡಲ್ಲಿ ಒಂದ್ಸರಿ ಟ್ರೈ ಮಾಡಿ, ಇದನ್ನು ಅದೇ ಮೆಥಡಲ್ಲಿ ಒಂದ್ಸರಿ ಟ್ರೈ ಮಾಡಿ. ಓಕೆ, ಸೇಮ್ ಪ್ರೀವಿಯಸ್ ಒಂಥರ ಸಾಲ್ವ್ ಮಾಡಿ. ಇದು ಇನ್ನೊಂದು ಮೆಥಡ್ ನಿಮಗೆ ಹೇಳ್ತಿರೋದು ನಾನು.
ಪ್ರೀವಿಯಸ್ ಒನ್ ಇನ್ನೊಂದ್ಸರಿ ಅದು ನೋಡಿ ಪಾಸ್ ಮಾಡಿ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ಏನಿದೆ ಅಂದರೆ ಟೋಟಲ್ಲು ಇವ್ರು 3 ಜನ ಎಷ್ಟು ದಿನ ಕೆಲಸ ಮಾಡ್ತಾರೆ, 3 ದಿನ ಕೆಲಸ ಮಾಡ್ತಾರೆ. ಆಫ್ಟರ್ 3 days he leaves. ಆಫ್ಟರ್ 1 more days ಅಂದರೆ ಒಂದು ದಿನ ಆದಮೇಲೆ 1 ದಿನದವರೆಗೆ ಇಲ್ಲಿ ಕೆಲಸ ಮಾಡ್ತಾರೆ. 3 1 ಆಯಿತು. ಸೊ ಈಗ ನಾವು ಎ ಬಿ ಸಿನ ಸಪ್ರೇಟಾಗಿ ಬರೆದ್ಬಿಡೋಣ. ಎ ಇಲ್ಲೂ ಇದೆ ಅಂದರೆ 3 ದಿನ ಇಲ್ಲಿ ಕೆಲಸ ಮಾಡಿದ್ದಾನೆ. ಅಂದರೆ ನಾವು ಪ್ರೀವಿಯಸ್ ಒನ್ ಹೇಳಿದ್ನಲ್ಲ ಅದೇ ಥರ ಎಕ್ಸ್ಪ್ಲನೇಷನ್ ಮಾಡ್ತಿರೋದು. 3 1 4 4 days ಎ ಕೆಲಸ ಮಾಡಿದ. ಇಲ್ಲಿ ಬಿ ಇಲ್ಲಿ ಇದ್ದಾನೆ ಅದು ಬಿ ಕೂಡ 4 days. ಕರೆಕ್ಟಾ? ಇಲ್ಲಿ ಬಿ ಬರಲ್ಲ, ಯಾಕಂದರೆ ರೀಸನ್ ಹೇಳ್ತೀನಿ, 1 ಸೆಕೆಂಡು. ಇಲ್ಲಿ ನಮಗೆ ಬಿ ಕಂಡುಹಿಡಿಯಬೇಕಾಗಿದೆ, ಅದಕ್ಕೋಸ್ಕರ ಅವ್ನು ಲಾಸ್ಟ್ ಇಟ್ಬಿಡೋಣ. ಸಿ ಎ ಸಿ ಬಿ ಅಂತ ಬರೆಯೋಣ. ಸೊ ಎ ಇಲ್ಲಿ ಇದ್ದಾನೆ 4 days ಆಯಿತು. ಸಿ ಎಷ್ಟು ಜನ ಕೆಲಸ ಮಾಡ್ತಾನೆ, ಓನ್ಲಿ ಸಿ ಇಲ್ಲಿ ಅಷ್ಟೇ ಇರೋದಕ್ಕೋಸ್ಕರ 3 days. ಸೊ ಬಿ ಇಲ್ಲಿದೆ ನಮಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಖಾಲಿ ಬಿಡೋಣ. ಇದು ಎ ಎಫಿಷಿಯನ್ಸಿ ಎಷ್ಟಿದೆ, 6 ಮಾಡಿ 4 24 ಆಯಿತು. ಪ್ಲಸ್ ಸಿ ಎಫಿಷಿಯನ್ಸಿ ನೋಡಿ, ಸಿ ಎಫಿಷಿಯನ್ಸಿ 4 ಇದೆ, ಇಂಟು 4 ಮಾಡಿ 4 3 12. 24 12 ಎಷ್ಟಾಯಿತು, 24 12 36 ಆಯಿತು. ಸೊ 36 ಕೆಲಸ ಆಯಿತು ಟೋಟಲ್ಲು. ಮೈನಸ್ ಮಾಡಿದರೆ ನಿಮಗೆ 10 4 5 3 ಹೊಡೆದ್ರೆ 2, 24 ಎಷ್ಟು ಕೆಲಸ ಉಳಿತು. 24 ಕೆಲಸ ಯಾರು ಮಾಡ್ತಾರೆ, ಬಿ ಮಾಡ್ತಾರೆ. ಬಿ ಎಫಿಷಿಯನ್ಸಿ ಎಷ್ಟಿದೆ, 5 ಇದೆ, ಡಿವೈಡ್ ಬೈ 5 ಮಾಡಿ. 5 ಮಾಡಿದರೆ 5 ಎಷ್ಟಾಗುತ್ತೆ ಇಲ್ಲಿ ಅಂದರೆ 5 4 20 ಅಂದರೆ 5 ಇಂಟು 4 20. ಮೇಲ್ಗಡೆ ಎಷ್ಟು ಉಳಿಯುತ್ತೆ ನಿಮಗೆ 4. 4 ಇಂಟು 4 ಡಿವೈಡ್ ಬೈ 5 ಉಳಿತು. ಟೋಟಲ್ ಕೆಲಸ ಎಷ್ಟು ದಿನದಲ್ಲಾಗುತ್ತೆ ಅಂದರೆ, ಟೋಟಲ್ ಕೆಲಸ ಕೇಳಿದ್ದಾನೆ ಹೌ ಮೆನಿ ಡೇಸ್ ದ ಹೋಲ್ ವರ್ಕ್ ವಿಲ್ ಬಿ ಕಂಪ್ಲೀಟೆಡ್ ಅಂದರೆ ಇಲ್ಲಿ 4 days ಇದೆ, ಇಲ್ಲಿ 3 days ಇದೆ, ಇಲ್ಲಿ 4 days ಇದೆ. 4 3 7 7 4 ಆನ್ಸರು 4 ಇಂಟು 4 ಡಿವೈಡ್ ಬೈ 5 ಆಗುತ್ತೆ. ಯಾಕಂದರೆ ರೀಸನ್ ಇದೆಷ್ಟು ಬರುತ್ತೆ ಅಷ್ಟೇ. ಯಾಕಂದರೆ ಬಿ ಪ್ರಾರಂಭದಿಂದ ಕೊನೆವರೆಗೂ ಇದ್ದಾನೆ, ಅಂದರೆ ಟೋಟಲ್ ವರ್ಕ್ ಕಂಪ್ಲೀಟ್ ಆಗೋದು ಇಷ್ಟು ದಿನದಲ್ಲಿ. ಅಂದರೆ ಇಲ್ಲಿ ಎ ಮತ್ತು ಸಿ ಮಧ್ಯೆ ಹೋಗಿದ್ದಾರೆ, ಅಂದರೆ ಬಿ ಪ್ರಾರಂಭದಿಂದ ಕೊನೆವರೆಗೂ ಇದ್ದಾನೆ. ಅಂದರೆ ಬಿ ಮಾಡೋ ಕೆಲಸದ ಜೊತೆನೆ ಅಂದರೆ ಇವರೆಲ್ಲೋ ಮಧ್ಯೆ ಬಿಟ್ಟು ಹೋಗಿದ್ದಾರೆ, ಅಂದರೆ 4ನೇ ದಿನಕ್ಕೆ ಬಿಟ್ಟು ಹೋಗಿದ್ದಾರೆ, 3ನೇ ದಿನಕ್ಕೆ ಬಿಟ್ಟು ಹೋಗಿದ್ದಾರೆ. ಎಕ್ಸಾಂಪಲ್ ಹೇಳ್ತಿರೋದು ನಿಮ್ಗೆ ನಾನು. ಸೊ ಟೋಟಲ್ ವರ್ಕು 4 ಇಂಟು 4 ಡಿವೈಡ್ ಬೈ 5. ಸೊ ಇದು ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಈ ಪ್ರೀವಿಯಸ್ ಒನ್ ಈ ಪ್ರೀವಿಯಸ್ ವಿಡಿಯೋ ಈ ಕ್ವಶನ್ ಸಾಲ್ವ್ ಮಾಡಿದ್ನಲ್ಲ ಆ ಮೆಥಡಲ್ಲಿ ಸಾಲ್ವ್ ಮಾಡಿ, ಈಸಿ ಆಗುತ್ತೆ. ಒಂದ್ಸರಿ ಈ ಮೆಥಡಲ್ಲೂ ಅದನ್ನು ಸಾಲ್ವ್ ಮಾಡಿ ಟ್ರೈ ಮಾಡಿ. ನಿಮ್ಗೆ ಎರಡರಲ್ಲಿ ಯಾವ್ದು ಬೆಟರ್ ಅನ್ಸುತ್ತೋ ಅದನ್ನು ಸಾಲ್ವ್ ಮಾಡಿ. ಇದು ಯಾಕೋ ನಿಮಗೆ ಕನ್ಫ್ಯೂಸ್ ಆಗೋ ಥರ ಕಾಣ್ತಾ ಇದೆ, ನನಗೆ ಓಕೆ. ಸೊ ನೀವು ಇದು ಯಾವ್ದು ಅರ್ಥ ಆಗುತ್ತೋ ಅದನ್ನು ಕಂಟಿನ್ಯೂ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ನು, ಎ ಬಿ ಸಿ ಕ್ಯಾನ್ 10 12 15 days respectively. They start working together. After 3 days A leaves the work. B leaves 1 day before the completion of the work. ಇಲ್ಲಿ ನೋಡಿ 1 day before the completion of the work. In how many days the whole work will be completed? ಓಕೆ, ಇದನ್ನು ಸಾಲ್ವ್ ಮಾಡೋಣ. ಓಕೆ, ಈ ಥರ 1 day before the completion of the work ಅಂತ ಬಂದಾಗ ಯಾವ ಥರ ಸಾಲ್ವ್ ಮಾಡಬೇಕಂತ ಹೇಳ್ತೀನಿ ನಿಮಗೆ. ಫಸ್ಟು ನಾವು LCM ತೆಗೆದುಕೊಳ್ಳೋಣ. 10 12 15. LCM ಎಷ್ಟು ಬರುತ್ತೆ, 60 ಬರುತ್ತೆ. ಯಾಕಂದರೆ ಪ್ರೀವಿಯಸ್ ಒಂದು ಸಾಲ್ವ್ ಮಾಡಿದ್ದೀವಿ, ಅದ್ರ ಪ್ರಕಾರ ಬರೀತಾ ಇದ್ದೆ ನಾನು. 16 60 12 ಇಲ್ಲಿ 60 15 4. ಓಕೆ, ಇದು ನಿಮಗೆ ಎಫಿಷಿಯನ್ಸಿ ಗೊತ್ತಿದೆ. ನೆಕ್ಸ್ಟು ಇಲ್ಲಿ ನೋಡಿ, ದೇ ಸ್ಟಾರ್ಟ್ ವರ್ಕಿಂಗ್ ಟುಗೆದರ್ ಆಫ್ಟರ್ 3 days. ಅಂದರೆ ವರ್ಕಿಂಗ್ ಟುಗೆದರ್ ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಈ ವರ್ಕ್ ಒಟ್ಟಿಗೆ ಸ್ಟಾರ್ಟ್ ಮಾಡಿದರು. ಆಫ್ಟರ್ 3 days ಎ ಲೀವ್ಸ್ ದ ವರ್ಕ್. ಎ ಲೀವ್ಸ್ ಅಂದರೆ ಬಿ ಪ್ಲಸ್ ಸಿ ಅಷ್ಟೇ ಉಳಿಯಿತು. ಆ್ಯಂಡ್ ಬಿ ಲೀವ್ಸ್ 1 day ಬಿಫೋರ್ ದ ವರ್ಕ್. ಅಂದರೆ ಬಿ ಕೂಡ ಹೋಯ್ತು, ಕೊನೆಗೆ ಸಿ ಅಷ್ಟೇ ಉಳಿತು. ಓಕೆ, ಇದು ಬಿಫೋರ್ ಅಂತ ಬಂದಾಗ 1 day ಬಿಫೋರ್, 2 day ಬಿಫೋರ್, 3 day ಬಿಫೋರ್ ಅಂದರೆ ಅವನು ಸಪೋಸ್ ನೋಡಿ ಇಲ್ಲಿ ಏನು ಫಸ್ಟ್ ನಾವೇನು ಮಾಡೋಣ, ಎ ಆಫ್ಟರ್ 3 days ಆದಮೇಲೆ ಎ ಲೀವ್ಸ್ ಅಂದರೆ ಎ 3 ದಿನ ಕೆಲಸ ಮಾಡೋದು ಫಿಕ್ಸು. ಓಕೆ, ಎಷ್ಟು ದಿನ ಕೆಲಸ ಮಾಡ್ತಾನೆ, 3 days ಕೆಲಸ ಮಾಡ್ತಾನೆ. ಎ ಎಫಿಷಿಯನ್ಸಿ ಎಷ್ಟು, ಎ ಬಿ ಸಿ. ಎ 6 ಇಂಟು 6 ಮಾಡ್ತೀನಿ, 6 3 18 ಆಗುತ್ತೆ. ಸೊ ಟೋಟಲ್ 60ರಲ್ಲಿ 18 ಕಳೆದ್ರೆ ನಾನು, 10ರಲ್ಲಿ 8 ಕಳೆದ್ರೆ 2, 5ರಲ್ಲಿ 1 ಕಳೆದ್ರೆ 1. ಟೋಟಲ್ 42 ವರ್ಕ್ ಅಷ್ಟು 42 ವರ್ಕು ಬಾಕಿ ಉಳಿಯುತ್ತೆ. ಇದು ಬಾಕಿ. ಓಕೆ, ಈ ಕೆಲಸನ ಯಾರು ಮಾಡಬೇಕು, ಬಿ ಪ್ಲಸ್ ಸಿ ಮಾಡಬೇಕು. ಇವಾಗ ನೋಡಿ, ಬಿ ಪ್ಲಸ್ ಸಿ, ಬಿ ಮತ್ತು ಸಿ ಕೆಲಸ ಮಾಡ್ತಾರೆ. ಒಟ್ಟು ಇಲ್ಲಿ ಕೆಲಸ ಮಾಡ್ತಾರೆ, ಇವನು ಇಲ್ಲಿವರೆಗೆ ಕೆಲಸ ಮಾಡ್ತಾನೆ. ಆದರೆ ಇಲ್ಲಿ 1 day ಬಿಫೋರ್ ಬಿ ಬಿಟ್ಟು ಹೋಗ್ತಾನೆ. ಇಲ್ಲಿ ಮೆನ್ಷನ್ ಮಾಡಿದ್ರೆ ನೋಡಿ, ಬಿ ಲೀವ್ಸ್ 1 day ಬಿಫೋರ್. ಈ ಥರ ಇದ್ದಾಗ 1 day ಬಿಫೋರ್ ಬಿಟ್ಟು ಹೋಗ್ತಿದ್ದಾನೆ ಅಂದರೆ ಇಲ್ಲಿ ಎಲ್ಲೋ ಕಂಪ್ಲೀಟ್ ಆಗ್ತಿರುತ್ತೆ. ಅಂದರೆ ಬಿ ಪ್ಲಸ್ ಇದು ನೋಡಿ,
18 ಅನ್ನೋದು ಎ 3 ದಿನ ಅಷ್ಟೇ ಕೆಲಸ ಮಾಡೋದು. 18 ಮೈನಸ್ ಮಾಡಿಬಿಟ್ಟೆ ರಿಮೈನಿಂಗ್ 42 ಇದೆಯಲ್ವಾ, ಇದು ರಿಮೈನಿಂಗ್ 42 ಅನ್ನೋ ವರ್ಕ್ನ ಬಿ ಪ್ಲಸ್ ಸಿ ಕಂಪ್ಲೀಟ್ ಮಾಡೋ ಹೋಗ್ತಾರೆ. ಆದರೆ ಬಿ ಮುಂಚೆ ಬಿಟ್ಟು ಹೋದರೆ ಏನೋ ಕ್ಯಾಲ್ಕುಲೇಟ್ ಮಾಡ್ಬೋದು, ಆದರೆ ಕೊನೆಯಲ್ಲಿ ಬಿಟ್ಟು ಹೋಗ್ತಾನೆ ಯಾವ ದಿನ, ಒಂದು ದಿನ ಬಿಫೋರ್. ನಾ ಏನು ಮಾಡ್ಬಿಡ್ತೀನಿ ಅಂತಂದರೆ ಈ ಒಂದು ದಿನನೂ ಅವನ ಹತ್ರ ಕೆಲಸ ಮಾಡಿಸ್ತೀನಿ. ಕ್ಯಾಲ್ಕುಲೇಷನ್ ಈಸಿ ಆಗಬೇಕಂದ್ರೆ ಈ ಒಂದು ದಿನನೂ ಅವನ ಹತ್ರ ಕೆಲಸ ಮಾಡಿ. ಅಂದರೆ ಟೋಟಲ್ಲು ಬಿ ಪ್ಲಸ್ ಸಿ ವರ್ಕ್ ಎಷ್ಟಿದೆ, 42 ಇದೆ. ಯಾವುದು ಅವನು ಒನ್ ಡೇ ಬಿಫೋರ್ ಬಿಟ್ಟು ಹೋಗೋದು ನೋಡಿ, ಒನ್ ಡೇ ಬಿಟ್ಟು ಹೋಗ್ತಾನಲ್ಲ ಬಿಫೋರು, ಮೊದಲೇ ಒಂದು ದಿನ ಮೊದಲೇ ಬಿಟ್ಟು ಹೋದಾಗ ಅದನ್ನು ಸೇರಿ 42 ಅಷ್ಟು ವರ್ಕ್ ಬಾಕಿ ಇದೆ. ನಾನು ಏನು ಮಾಡ್ತೀನಿ ಅಂದರೆ ಇದು ಒಂದು ದಿನ ಪ್ಲಸ್ ಒಂದು ದಿನ ಅನ್ನೋಕ್ಕೋಸ್ಕರ ಪ್ಲಸ್ 5 ಆ್ಯಡ್ ಮಾಡಿ ಆ ದಿನನೂ ಇವನ ಕೈಯಲ್ಲಿ ವರ್ಕ್ ಮಾಡಿಸ್ತೀನಿ. ಬಿಯಲ್ಲಿ ಪ್ಲಸ್ 5 ಹೇಗೆ ಬಂತು ಅಂದರೆ ಅವನು ಒಂದು ದಿನದ ವರ್ಕ್ ಇಲ್ಲಿ ತೆಗೆದೀನಿ ನೋಡಿ ನಾನು. ಟೋಟಲ್ 60 ವರ್ಕ್ನ 12 ದಿನದಲ್ಲಿ ಮಾಡ್ತಾನೆ ಅಂದರೆ ಡಿವೈಡ್ ಬೈ ಮಾಡಿದಾಗ ಒಂದು ದಿನ ಸಿಕ್ಕಿದೆ ಇಲ್ಲಿ. ಸೊ ಈ ಎಫಿಷಿಯನ್ಸಿನ ಅವನ ಜೊತೆ ಬಿನ ಪ್ಲಸ್ ಒಂದಿನ ಮುಂಚೆ ಹೋಗ್ತಿರ್ತಾನಲ್ಲ, ಹೋಗ್ಬೇಡಪ್ಪ ಅಂತ ಹೇಳಿ ಪ್ಲಸ್ ಒನ್ ಡೇ ವರ್ಕ್ ಮಾಡ್ತೀನಿ. ಅದನ್ನ ಇಲ್ಲಿ ಏನು ಮಾಡ್ತೀನಿ ಅಂದರೆ ಆ ಒಂದಿನ ವರ್ಕ್ ಆ್ಯಡ್ ಮಾಡಿದ್ದೀನಿ, ಇಲ್ಲಿ ಆ್ಯಡ್ ಮಾಡ್ತೀನಿ. ಇಲ್ಲಿ ಎಷ್ಟು ಎಫಿಷಿಯನ್ಸಿ ಇರುತ್ತೋ ಅಷ್ಟೇ ಆ್ಯಡ್ ಮಾಡಬೇಕು. ಅಂದರೆ ಟೋಟಲ್ 47 ಆಯಿತು. ಓಕೆ, 47 ವರ್ಕ್ನ ಬಿ ಪ್ಲಸ್ ಸಿ ಕಂಪ್ಲೀಟ್ ಮಾಡ್ಬೇಕು. ಈಗ ಬಿ ಪ್ಲಸ್ ಸಿ ಥ್ರೂ ಔಟ್ ದ ಜರ್ನಿ ಇರ್ತಾರೆ. ಇಲ್ಲಿ ಎ ಮಧ್ಯೆ ಬಿಟ್ಟು ಹೋಗ್ತಾನೆ, ಬಿ ಬಿಟ್ಟು ಹೋಗ್ತಾನೆ, ಸಿ ಅಂದರೆ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಬಿನೂ ಬಿಟ್ಟು ಹೋಗ್ತಾನೆ, ಆದರೆ ನಾನು ಅವ್ನು ಕಳಿಸಿಲ್ಲ. ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ದಿನ ಸೇರಿ ಕೆಲಸ ಮಾಡಿದ್ದೀನಿ, ಅಂದರೆ ಒಂದು ದಿನ ಎಕ್ಸ್ಟ್ರಾ ಮಾಡಪ್ಪ ಅಂತ ಇಲ್ಲಿ ಮಾಡಿಸಿ ಆ್ಯಡ್ ಮಾಡಿಸಿದ್ದೀನಿ. ಓಕೆ, ಇಲ್ಲಿ ಕೆಲಸ ಮಾಡಿಸಿದ್ದೀನಿ ಅವ್ರನ್ನ. ಸೊ ಅವಾಗ ಇದರ ಅರ್ಥ ಬಿ ಮತ್ತು ಸಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇದ್ದಾರೆ ಅಂತ ಅರ್ಥ. ಇಲ್ಲಿ ಸ್ಟಾರ್ಟಿಂಗ್ ನೋಡಿ ಎ ಪ್ಲಸ್ ಬಿ ಪ್ಲಸ್ ಸಿ ಇತ್ತು, ಎ ಹೋದ, ಬಿ ಸಿ ಇಲ್ಲಿ ಇದ್ದಾನೆ, ಬಿ ಸಿ ಇಲ್ಲಿ ಇದ್ದಾನೆ, ಇಲ್ಲಿ ಸಿ ಮಾತ್ರ ಇದ್ದ. ನಾನು ಏನು ಮಾಡ್ತೀನಿ, ಬಿನ ಇನ್ನೊಂದು ದಿನ ಕೆಲಸ ಮಾಡಪ್ಪ ಅಂತ ಹೇಳಿ 5 ಪ್ಲಸ್ ಮಾಡಿ ಬಿ ಪ್ಲಸ್ ಸಿ. ಅಂದರೆ ಟೋಟಲ್ ವರ್ಕಿನ ಆನ್ಸರ್ ಯಾವಾಗ ಬರುತ್ತೆ ಅಂದರೆ ನಿಮಗೆ ಟೋಟಲ್ ವರ್ಕಲ್ಲಿ ಸ್ಟಾರ್ಟಿಂಗಿಂದ ಕೊನೆವರೆಗೂ ಯಾರು ಇರ್ತಾರೋ ಅವ್ರು ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೋ ಅದೇ ಉತ್ತರ ಆಗಿರುತ್ತೆ. ಸೊ ಇಲ್ಲಿ ಬಿ ಪ್ಲಸ್ ಸಿನ ಮಾಡ್ಬೇಕಂದ್ರೆ ಬಿ ಮಧ್ಯೆ ಒಂದಿನ ಮುಂಚೆ ಬಿಟ್ಟು ಹೋಗಿರ್ತಾನೆ, ಬಟ್ ಬಿ ಜರ್ನಿಯಲ್ಲಿ ಇಲ್ಲ, ಸಿ ಅಷ್ಟೇ ಇದ್ದ. ಸಿ ವ್ಯಾಲ್ಯೂ ತನಗೆ ತೆಗಿಯಕ್ಕೆ ಬರ್ತಾ ಇಲ್ಲ. ನಾ ಏನು ಮಾಡಿದೆ, ಬಿನ ಇನ್ನೊಂದಿನ ಕೆಲಸ ಮಾಡುವಂತೆ ಆ್ಯಡ್ ಮಾಡಿ 47 ಟೋಟಲ್ ಮಾಡ್ಕೊಂಡೆ. ಅದರ ಅರ್ಥ ಬಿ ಪ್ಲಸ್ ಸಿ ಸ್ಟಾರ್ಟಿಂಗಿಂದ ಕೊನೆವರೆಗೂ ಜರ್ನಿಲಿದ್ದಾರೆ. ಬಿ ಪ್ಲಸ್ ಸಿಯಿಂದ ಏನು ಉತ್ತರ ಬರುತ್ತೋ ಅದೇ ನಮ್ಮ ಉತ್ತರ ಆಗಿರುತ್ತೆ. ಟೋಟಲ್ 47 ಇದೆ. 47 ಬಿ ಪ್ಲಸ್ ಸಿ ಎಫಿಷಿಯನ್ಸಿ ನೋಡಿ, ಬಿ ಪ್ಲಸ್ ಸಿ 5 ಪ್ಲಸ್ 4 9, 9ಇಂದ ಡಿವೈಡ್ ಮಾಡಿ 9, 9 45 ಅಂದರೆ 2 ಉಳಿತು. ಸೊ 9 ಇಂಟು 9 5 ಸರಿ ಡಿವೈಡ್ ಬೈ 2. ಓಕೆ, ಇದು ಬಂತು. ಸೊ ಮಿಕ್ಸ್ಡ್ ಫ್ರಾಕ್ಷನ್ ಏನು ಬಂತು, 5 ಇಂಟು 2 ಡಿವೈಡ್ ಬೈ 9. ಸೊ ಇದು ಸರಿಯಾದ ಉತ್ತರ. ಇಲ್ಲಿ ನಾವೇನು ಮಾಡಿದ್ವಿ ಅಂದರೆ ಜಸ್ಟ್ ಬಿ ಬಿಟ್ಟು ಹೋಗೋಣ, ಬೇಡ ಬಿಟ್ಟು ಹೋಗಬೇಡ ಅಂತ ಹೇಳಿ ಒಂದಿನ ಎಕ್ಸ್ಟ್ರಾ ಕೆಲಸ ಮಾಡಿ ಬಿ ಮತ್ತು ಸಿನ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇಟ್ಕೊಂಡ್ವಿ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಏನು ಉತ್ತರ ಬರುತ್ತೋ ಅದೇ ಉತ್ತರ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ಸಾಲ್ವ್ ಮಾಡ್ತೀನಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನೋಡಿ, ಇದು ಕೂಡ ಸೇಮ್ ಕ್ವಶನ್. ಇಲ್ಲಿ 4 ಡೇಸ್ ಇದೆ. ಎ ಬಿ ಸಿ ಕ್ಯಾನ್ ಕಂಪ್ಲೀಟ್ ದ ವರ್ಕ್ ಇನ್ 10, 12, 15 days. ದೇ ಸ್ಟಾರ್ಟ್ ವರ್ಕಿಂಗ್ ಟುಗೆದರ್. ಆಫ್ಟರ್ 3 days ಎ ಲೀವ್ಸ್ ದ ವರ್ಕ್, ಬಿ ಲೀವ್ಸ್ ದ ವರ್ಕ್ 4 days ಬಿಫೋರ್ ಕಂಪ್ಲೀಷನ್ ಓಲ್ ವರ್ಕ್. ಓಕೆ, ಎ ಬಿ ಸಿ ವ್ಯಾಲ್ಯೂ ಎಷ್ಟಿದೆ, 10, 12, 15. ಎಲ್ ಸಿ ಎಮ್ ಎಷ್ಟು ಬರುತ್ತೆ ಅಂದರೆ 60 ಬರುತ್ತೆ. ಟೋಟಲ್ ವರ್ಕು 16 60, 12 4. ಸೊ ಟೋಟಲ್ ನಿಮಗೆ ಎಫಿಷಿಯನ್ಸಿ ಇಲ್ಲಿ ಬಂದ್ಬಿಡ್ತು. ಪ್ರೀವಿಯಸ್ ಒಂಥರನೇ ಸೇಮ್ ಇದೆ. ನೆಕ್ಸ್ಟ್ ನೋಡಿ, ಇವಾಗ ಇಲ್ಲೇನು ಮಾಡೋಣ ಅಂತಂದರೆ ಎ ಪ್ಲಸ್ ಬಿ ಪ್ಲಸ್ ದೇ ಸ್ಟಾರ್ಟ್ ವರ್ಕಿಂಗ್. ಎ ಪ್ಲಸ್ ಬಿ ಪ್ಲಸ್ ಸಿ ಎಷ್ಟು ದಿನ ಇರ್ತಾರೆ, 3 ದಿನ ಇರ್ತಾರೆ. ನಂತರ ಎ ಬಿಟ್ಟು ಹೋಗ್ತಾನೆ, ಬಿ ಪ್ಲಸ್ ಸಿ ಅಷ್ಟೇ ಉಳಿಯುತ್ತೆ. ಇಲ್ಲಿ ಮಧ್ಯೆ ಎಲ್ಲ ಬಂದು 4 ದಿನ ಮುಂಚೆ ಬಿನ ಬಿಟ್ಟು ಹೋಗ್ತಾನೆ, ಸಿ ಅಷ್ಟೇ ಉಳಿಯುತ್ತೆ. ಸೊ ನಾನು ಇನ್ನೇನು ಮಾಡ್ತೀನಿ ಅಂತಂದ್ರೆ ಈಗ ಫಸ್ಟು ಎನ ಬಿಡ್ತೀನಿ. ಎ ಎಷ್ಟು ದಿನ ಬಿಟ್ಟು ಹೋಗ್ತಾನೆ, ಆಫ್ಟರ್ 3 days ಆದಮೇಲೆ ಎ ಲೀವ್ಸ್. ಅಂದರೆ ಎ 3 days ವರ್ಕ್ ಮಾಡ್ತಾನೆ ಇಂಟು ಎ ಎಫಿಷಿಯನ್ಸಿ ಎಷ್ಟಿದೆ, 6 ಇದೆ, ಇಂಟು 6 ಮಾಡ್ತೀನಿ, 18 ಆಗುತ್ತೆ. ಸೊ 18 ಮೈನಸ್ ಮಾಡಿದರೆ ನಮಗೆ ಎಷ್ಟು ಬರುತ್ತೆ, ಇಲ್ಲಿ 242 ಉಳಿಯುತ್ತೆ. ಸೊ 42 ಅಂತಂದರೆ 42 ವರ್ಕು ಯಾರು ಮಾಡಬೇಕು, ಬಿ ಮತ್ತು ಸಿ ಮಾಡಬೇಕು. ಸೊ ಬಿ ಸಿ ಇದು ನೋಡಿ, ಬಿ ಮತ್ತು ಸಿ ಇಬ್ಬರು ಒಟ್ಟಿಗೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿ ಪ್ಲಸ್ ಸಿ ಕೊನೆವರೆಗೂ ಇರ್ತಾನೆ. ಇಲ್ಲಿ 4 ದಿನದ ಮುಂಚೆ 4 days ಬಿಫೋರ್ ಬಿ ಬಿಟ್ಟು ಹೋಗ್ಬಿಡ್ತಾನೆ. ಸೊ ನಮಗೆ ಇಲ್ಲಿ ಸಿ ಸ್ಟಾರ್ಟಿಂಗಿಂದ ಇಲ್ಲಿ ಸಿ ಇಲ್ಲೂ ಇದ್ದಾನೆ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಏನು ಆನ್ಸರ್ ಬರುತ್ತೋ ಅದೇ ಟೋಟಲ್ ಓಲ್ ವರ್ಕ್ ಕಂಪ್ಲೀಟ್ ಆಗೋದು. ಸೊ ಇಲ್ಲಿ 4 ದಿನ ಮುಂಚೆ ಬಿ ಬಿಟ್ಟು ಹೋಗ್ತಿದ್ದಾನೆ. ಅಂದರೆ ಇವರಿಬ್ಬರು ಜಾಯಿಂಟ್ ಇದೆ. ಇಲ್ಲಿ ಸಿ ಸಪ್ರೇಟ್ ನನಗೆ ಏನೂ ಡೇಟಾ ಇಲ್ಲ. ಸೊ ಏನು ಹೊರ ಹಾಕಿದ್ದೀನಿ, ರಿಮೈನಿಂಗ್ ವರ್ಕ್ ಎಷ್ಟು ಉಳಿದಿದೆ, 42 ವರ್ಕ್ ಉಳಿದಿದೆ. ಬಿ 18 ಹೋದ್ಮೇಲೆ ಇವರಿಬ್ಬರು ಸೇರಿ 42 ವರ್ಕ್ ಕಂಪ್ಲೀಟ್ ಮಾಡಬೇಕು. ಆದರೆ ಇಲ್ಲಿ 4 ದಿನಕ್ಕಿಂತ ಮುಂಚೆನೇ ಬಿ ಬಿಟ್ಟು ಹೋಗ್ತಿದ್ದಾನೆ. ನಾ ಏನು ಮಾಡ್ತೀನಿ ಅಂದರೆ
4 ದಿನದಲ್ಲಿ 1 2 3. ಸೊ 1 2 3 4 ದಿನನೂ ನೀವು ಕೆಲಸ ಮಾಡಪ್ಪ ಬಿ ಅಂತೀನಿ. ಅವಾಗ ಬಿ ಎಫಿಷಿಯನ್ಸಿ ಎಷ್ಟಿದೆ ಇಲ್ಲಿ ನೋಡಿ, ಬಿ ಎಫಿಷಿಯನ್ಸಿ 5 ಇದೆ. ಸೊ ಇಲ್ಲಿ 5, ಇಲ್ಲಿ 5, ಇಲ್ಲಿ 5, ಇಲ್ಲಿ 5 ಮಾಡಿದಾಗ ಇಲ್ಲಿವರೆಗೂ ಬರ್ತಾನೆ ಜರ್ನಿ ಪ್ರಾರಂಭದಿಂದ ಸಿ ಎಂಡಿಂಗ್ವರೆಗೂ ಇದ್ದಾನೆ. ಅಂದರೆ ಇವನು ಬಿನು ಎಂಡಿಂಗ್ವರೆಗೂ ಬರ್ತಾನೆ. ಅಂದರೆ ಇಂಟು 4 ಸರಿ ಮಾಡ್ತೀನಿ, 4 ಡೇಸ್. ಅಂದರೆ ಅವನು ಎಫಿಷಿಯನ್ಸಿ 5 ಇಂಟು 4 ಅಥವಾ 5 5 5 ಕೂಡಿಸಿದ್ರು ಬರುತ್ತೆ. 5 4 20. ಟೋಟಲ್ ಇಲ್ಲಿ 20 ವರ್ಕ್ ಮಾಡಿದರೆ ಬಿ ಕೊನೆವರೆಗೂ ಸಿ ಜೊತೆ ಇರ್ತಾನೆ. ಸೊ ಅದರರ್ಥ ಟೋಟಲ್ ಇವರಿಬ್ಬರದು ಎಷ್ಟು ಉಳಿದಿತ್ತು, 18 ಮೈನಸ್ ಮಾಡಿದರೆ 42 ಉಳಿದಿತ್ತು. ಇಲ್ಲಿ 20 ಕೂಡಿಸಿ 20 ಆದಾಗ 2 4 2 6, ಟೋಟಲ್ 62 ಆಯಿತು. ಬಿ ಪ್ಲಸ್ ಸಿ ಆಗಿರೋದಕ್ಕೋಸ್ಕರ ಬಿ ಪ್ಲಸ್ ಸಿ ಎಫಿಷಿಯನ್ಸಿ ಎಷ್ಟಿದೆ, 5 + 4 9. 9ನ ಡಿವೈಡ್ ಮಾಡಿದರೆ 9 4 3, 9 7 63 ಆಗುತ್ತೆ. 9 6 54 ಬರುತ್ತಾ. ಸೊ 12 4 ಉಳಿದ್ರೆ 4 ಹೋದರೆ 8 0. ಓಕೆ, ಆನ್ಸರ್ ಏನು ಬಂತು ಅಂದರೆ ನಮಗೆ, ಸೊ 9ಅನ್ನು 6 ಸರಿ ಇಂಟು ಮಾಡಿದರೆ ಉಳಿಯೋದೆಷ್ಟು 8, 6 / 8 ಇದು ಆನ್ಸರ್. ಸೊ ಇದು ನಿಮಗೆ ಅರ್ಥ ಆಯ್ತು ಅಂತೀನಿ. ಬಿಫೋರ್ ಏನಾದರೂ ಕೆಲಸ ಬಿಟ್ಟು ಹೋಗ್ತಿದ್ರೆ ಕೆಲಸ ಬಿಟ್ಟು ಹೋಗ್ಬೇಡಿ, ಇನ್ನೂ ಎಕ್ಸ್ಟ್ರಾ ಕೆಲಸ ಮಾಡಿ. ಯಾರು ಕೊನೆಗಿರ್ತಾರೋ ಅವ್ರ ಜೊತೆ ಕೊನೆಗಿರಿ ಅಂತ ಮಾಡ್ತಿರಲ್ವ, ಸೊ ಅದೇ ಆನ್ಸರು. ಸೊ ಮ್ಯಾಕ್ಸಿಮಮ್ ಓಲ್ ವರ್ಕ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂದರೆ ಎ ಬಿ ಸಿಯಲ್ಲಿ ಕೊನೆವರೆಗೂ ಯಾರು ಇರ್ತಾರೋ ಅವರ ಎಫಿಷಿಯನ್ಸಿಲಿ ಡಿವೈಡ್ ಬೈ ಮಾಡ್ತೀವಲ್ವ, ಅದೇ ಆನ್ಸರು. ಯಾರಿಲ್ಲ ಅಂದರೆ ಅವ್ರ ಇನ್ನೊಬ್ಬರ ಜೊತೆ ತೊಗೊಂಡು ಹೋಗಬೇಕು. ಸೊ ನೆಕ್ಸ್ಟ್ ಕ್ವೆಶನ್ನು ಇದು ನೋಡಿ, ಇಂಟ್ರೆಸ್ಟಿಂಗ್ ಆಗಿದೆ. ಎ ಬಿ ಸಿ ಕ್ಯಾನ್ ಕಂಪ್ಲೀಟ್ ವರ್ಕ್ ಇನ್ 10 12 15 ಡೇಸ್. ಓಕೆ, ಇದನ್ನು LCM ತೆಗೆದುಕೊಳ್ಳೋಣ. 10 12 15 ಡೇಸ್ ಎ ಬಿ ಸಿ ಎಷ್ಟು ಬರುತ್ತೆ, 60 ಬರುತ್ತೆ. ಸೇಮ್ 16 5 4. ಓಕೆ, ಇಲ್ಲಿ ನೋಡಿ, ದೇ ಸ್ಟಾರ್ಟ್ ವರ್ಕ್ ಟುಗೆದರ್, ಒಟ್ಟಿಗೆ ಮಾಡ್ತಾ ಸ್ಟಾರ್ಟು. ಎ ಲೀವ್ಸ್ ವರ್ಕ್ 2 days ಬಿಫೋರ್ ದ ಕಂಪ್ಲೀಷನ್, ಬಿಫೋರ್ ದ ಕಂಪ್ಲೀಷನ್. ಬಿ ಆಲ್ಸೋ 3 days ಬಿಫೋರ್ ದ ಕಂಪ್ಲೀಷನ್. ಇಬ್ಬರು ಬಿಫೋರ್ ದ ಕಂಪ್ಲೀಷನ್ ಇದ್ದಾರೆ. ಅದರ ಅರ್ಥ ಎ ಪ್ಲಸ್ ಬಿ ಪ್ಲಸ್ ಸಿ, ಸಿ ಕೊನೆವರೆಗೂ ಇರ್ತಾನೆ. ಓಕೆ, ಇಲ್ಲಿ ಎ ಹಾಕಿ, ಇಲ್ಲಿ ಬಿ ಹಾಕಿ, ಇಲ್ಲಿ ಸಿ ಕೊನೆವರೆಗೂ ಇರ್ತಾನೆ. ಬಿ ಏನು ನೋಡೋಣ, ಎ ಲೀವ್ಸ್ ದ ವರ್ಕ್ ಎ ಲೀವ್ಸ್ ದ ವರ್ಕ್ 2 days ಬಿಫೋರ್, 2 ದಿನ ಮುಂಚೆ. ಓಕೆ, 2 days ಬಿಫೋರ್. ಇಲ್ಲಿ ಬಿ 3 days ಬಿಫೋರ್ ಇದು. ಓಕೆ, 3 days ಬಿಫೋರ್ ನಾವೇನು ಮಾಡ್ತೀವಿ ಅಂದರೆ ಇನ್ನು 2 ದಿನ ಕೆಲಸ ಮಾಡು. ಓಕೆ, ಇದನ್ನ ಇನ್ನು 2 ದಿನ ಕೆಲಸ ಮಾಡಿದರೆ ಇಲ್ಲಿ ಕೊನೆಯವರೆಗೂ ರೀಚ್ ಆಗ್ತೀರಾ ನೀವು. ನೀನು ಇಲ್ಲಿ 3 ದಿನ ಅಂದರೆ 3 ದಿನ ಮುಂಚೆ ಹೋಗ್ತಿದ್ದಾನೆ, 2 ದಿನ ಮುಂಚೆ ಹೋಗ್ತಿದ್ದಾನೆ. ಇಂಟು ನೀನು ಎ ಎಫಿಷಿಯನ್ಸಿ ಎಷ್ಟಿದೆ, ಎ ಎಫಿಷಿಯನ್ಸಿ 6 ಇದೆ. ಇಷ್ಟು ಕೆಲಸ ಮಾಡು, 2 6 2 12, ನೀ ಇಲ್ಲಿವರೆಗೂ ಬರ್ತೀಯಾ. ಸೊ ನೀನು ಬಿಗೆ ಏನು ಹೇಳ್ತೀಯ, 3 ದಿನ ಅಂದರೆ 3 ದಿನ ಕೆಲಸ ಮಾಡು. 3 5 15 ಅಂದರೆ 1 2 3. ಇಲ್ಲಿ ಎಫಿಷಿಯನ್ಸಿ 5 5 5 ಹಾಕಿದ್ರು ಬರುತ್ತೆ, ಅಥವಾ 5 3 15 ದಿನ ಕೆಲಸ ಮಾಡಿದರೆ ಇಲ್ಲಿವರೆಗೂ ಬರ್ತೀಯ. ಸಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇರುತ್ತೆ. ಟೋಟಲ್ ವ್ಯಾಲ್ಯೂ ಎಷ್ಟಿದೆ, 60 ಇದೆ. 60 + 15 + 12. ಓಕೆ, 3 ಆಡ್ ಮಾಡಿದರೆ 87 ಬರುತ್ತೆ. 5 2 7. ಓಕೆ, 87 ಬರುತ್ತೆ. ಅಂದರೆ 3 ಜನನು ಕೊನೆಯವರೆಗೂ ಇದ್ದರು. 3 ಜನನು ಕೊನೆಯವರೆಗೂ ಇದ್ದಾರೆ ಅಂದರೆ 87 ಡಿವೈಡೆಡ್ ಬೈ 6 5 ಅಂದರೆ 3 ಜನದ್ದು ಕೂಡಿಸ್ಬೇಕು ಎಫಿಷಿಯನ್ಸಿ. 6 4 10 + 5 15. ಸೊ ಇದನ್ನು ನೀವು ಬಿಡಿಸಿ ಕ್ಯಾಲ್ಕುಲೇಷನ್ ಮಾಡಿದರೆ ನಿಮ್ಮ ಉತ್ತರ 5 × 4. ಆಪ್ಷನ್ ರಾಂಗ್ ಆಗಿದೆ. ಇಲ್ಲಿ ಆನ್ಸರ್ ಬರುತ್ತೆ 5 4 / 5. ಸೊ ಇದು ಆನ್ಸರ್ ಬರುತ್ತೆ. ಕ್ಯಾಲ್ಕುಲೇಟ್ ಮಾಡಿ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಸೊ ಇದು ಕೂಡ ಸೇಮ್ ಕ್ವೆಶನ್. ಎ ಬಿ 18 36 54 ಅಲ್ಲಿ ವರ್ಕ್ ಮಾಡ್ತಾರೆ. ದೇ ಸ್ಟಾರ್ಟ್ ವರ್ಕ್ ಟುಗೆದರ್ ಬಟ್ ಬಿ ಲೀವ್ಸ್ 5 days ಬಿಫೋರ್, ಸಿ ಲೀವ್ಸ್ 10 days ಬಿಫೋರ್. ಅಂದರೆ ಎ ಬಿ ಸಿ ಅಲ್ಲಿದ್ದರೆ ಬಿ ಬಿಟ್ಟು ಹೋಗ್ತಾನೆ ಇಲ್ಲೆಲ್ಲೋ. ಎಷ್ಟು ದಿನಕ್ಕೆ, 5 days. ಸಿ 10 days. ಎ ಕೊನೆವರೆಗೂ ಇರ್ತಾರೆ. ಕೊನೆವರೆಗೂ ಅಂದರೆ LCM ಎಷ್ಟು ಬರುತ್ತೋ ಅದೆಷ್ಟು LCM. ಇದನ್ನು ಅವ್ರ ಎಫಿಷಿಯನ್ಸಿನ ಇಂಟು ಮಾಡಿ, ಇವ್ರ ಎಫಿಷಿಯನ್ಸಿ ಇಂಟು ಮಾಡಿ, ಅಷ್ಟು ದಿನ ವರ್ಕ್ ಮಾಡಿ. ಟೋಟಲ್ 60. LCM ಎಷ್ಟು ಬರುತ್ತೆ, LCM ಪ್ಲಸ್ ಬರೋ ಉತ್ತರ ಆ್ಯಡ್ ಮಾಡಿ, 3 ಜನದ್ದು ಎಫಿಷಿಯನ್ಸಿ ಆ್ಯಡ್ ಮಾಡಿ ಡಿವೈಡ್ ಮಾಡಿದರೆ ಆನ್ಸರ್ ಬರುತ್ತೆ. ನಿಮಗೆ ಹೋಮ್ವರ್ಕು ಮನೇಲಿ ಮಾಡಿ. ನೆಕ್ಸ್ಟ್ ಕ್ವೆಶನ್ನು. ಎ ಬಿ ಸಿ ಕ್ಯಾನ್ ಕಂಪ್ಲೀಟ್ ದ ವರ್ಕ್ ಇನ್ 10 12 15 days ರೆಸ್ಪೆಕ್ಟಿವ್ಲಿ. ಎ
leaves the work 5 days before, same. B leaves the 2 days after A leaves. ಓಕೆ, ಇದು ಸ್ವಲ್ಪ ಬೇರೆ ಥರ ಇದೆ, ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇಲ್ಲೇನು ಕೊಟ್ಟಿದ್ದಾನೆ ಅಂದರೆ ನೋಡಿ, ಎ ಬಿ ಸಿ ಎಲ್ ಸಿ ಎಮ್ ಎಫಿಷಿಯನ್ಸಿ ಎಲ್ಲ ತೆಗೆದುಬಿಡಿ. ಎ ಲೀವ್ಸ್ 5 days, ಬಿ ಲೀವ್ಸ್ ಇಬ್ಬರು ಹೋಗ್ತಾರೆ ಅಂದರೆ ಸಿ ಕೊನೆವರೆಗೂ ಇರ್ತಾನೆ. ಎ ಲೀವ್ಸ್ 5 days ಬಿಫೋರ್ ದ ಕಂಪ್ಲೀಷನ್, 5 ದಿನ ಮುಂಚೆ, ಇಲ್ಲಿ 5 ದಿನದ ಮುಂಚೆ ಅಂದರೆ ಇಲ್ಲಿ ಕಂಪ್ಲೀಟ್ ಆಗಿ 5 ದಿನ ಬೇಕಿರುತ್ತೆ. ಸೊ ಈ ಕೆಳಗಡೆಯಿಂದ 5 ದಿನ, ಮೇಲ್ಗಡೆಯಿಂದ 5 ದಿನ ಅಲ್ಲ, ಕೆಳಗಡೆಯಿಂದ 5 ದಿನದ ಮುಂಚೆ ಎ ಲೀವ್ಸ್. ಬಿ ಲೀವ್ಸ್ 2 days ಆಫ್ಟರ್ ಎ ಲೀವ್ಸ್. ಎ ಬಿಟ್ಟು ಹೋದ್ಮೇಲೆ 2 ದಿನ ಆದಮೇಲೆ ಯಾರು ಬಿಡ್ತಾರೆ? ಎ. ಅಂದರೆ ಈ ಥರ ಮೇಲ್ಗಡೆ ಉಂಟಾಗ 5 days ಬಿಫೋರ್. ಕರೆಕ್ಟಾ? ಟೋಟಲ್ ಕೆಲಸ ಇಲ್ಲಿ ಕಂಪ್ಲೀಟ್ ಆಗಿರುತ್ತೆ. ಎ ಹೋಗ್ತಾನೆ 5 days ಬಿಫೋರ್, ಇನ್ನು 5 ದಿನ ಕಂಪ್ಲೀಟ್ ಆಗಬೇಕಿರುತ್ತೆ, ಅಷ್ಟೊಳಗೆ ಬಿಟ್ಬಿಡ್ತಾನೆ. ಇವನೇನು ಮಾಡ್ತಾನೆ? ಬಿ ಲೀವ್ಸ್ 2 days ಆಫ್ಟರ್ ಎ ಲೀವ್ಸ್. ಎ ಬಿಟ್ಟು ನಂತರ 2 days, 5 ದಿನಕ್ಕಿಂತ ಮುಂಚೆನೇ ಬಿಟ್ಬಿಡ್ತಾನೆ ಇವನು. ನಂತರ ಬಿ ಲೀವ್ಸ್ 2 days ಆಫ್ಟರ್ ಎ ಲೀವ್ಸ್. ಎ ಲೀವ್ಸ್ ಆದಮೇಲೆ ಬಿ ಬಿಡಬೇಕು. ಇಲ್ಲಿ ಕ್ಲಿಯರ್ ಅರ್ಥ ನೋಡಿ. ಅಂದರೆ ಬಿ ಲೀವ್ಸ್ 2 days ಆಫ್ಟರ್, ಅಂದರೆ ಎ ಫಸ್ಟ್ ಎಕ್ಸಿಟ್ ಆಗ್ತಾನೆ, ನಂತರ ಬಿ ಎಕ್ಸಿಟ್ ಆಗ್ತಾನೆ. ಅಂತಂದರೆ ಇಲ್ಲಿ ಮೇಲ್ಗಡೆ ಬರಲ್ಲ. ಕರೆಕ್ಟಾ? ಸೊ 2 days ಅಂದರೆ ಇಲ್ಲಿ -2 ಮಾಡಿ, ಇಲ್ಲಿ 3 ಅಂದರೆ ಯಾರು? ಬಿ 3 days ಬಿಫೋರ್. ಇಲ್ಲಿ ಬಿಫೋರ್ ಎಲ್ಲ ಇಲ್ಲ. ಅಂದರೆ ಫಸ್ಟು ಇವ್ರಿಗೆ ಕೊಟ್ಟಿದ್ದಾನೆ. ಬಿಫೋರ್ ಅಂತ ಕೊಟ್ಟಿರೋದು ಯಾರಿಗೆ? ಬಿಫೋರ್ ಅಂತ ಕೊಟ್ಟಿರೋದು ಯಾರಿಗೆ? ಇಲ್ಲಿ ಎಗೆ ಬಿಫೋರ್ ಕೊಟ್ಟಿದ್ದಾನೆ. ಸೊ ಎ ಬಿಫೋರ್ ಅಂದರೆ ಕೆಳಗಡೆಯಿಂದ 5 days ಮುಂಚೆನೇ ಹೋದ ಅಂತ. ಇದು 5 ದಿನ ಇನ್ನೂ ಕಂಪ್ಲೀಟ್ ಆಗಿ ಇರಬೇಕಿತ್ತು, ಅವಾಗಲೇ ಹೋಗ್ಬಿಟ್ಟ. ಆದರೆ ಬಿಗೆ ಏನು ರೆಫರೆನ್ಸ್ ಕೊಟ್ಟಿದ್ದಾನೆ? ಎ ರೆಫರೆನ್ಸ್ ಕೊಟ್ಟಿದ್ದಾನೆ. ಬಿ ಇದು ಬಿ ಏನು ಕೊಟ್ಟಿದ್ದಾನೆ ಅಂದರೆ ಬಿ ಲೀವ್ಸ್ ಆಫ್ಟರ್ ಎ ಲೀವ್ಸ್. ಎ ಬಿಟ್ಟು ಹೋದ, ಇಲ್ಲಿ ಬಿಟ್ಟು ಎಕ್ಸಿಟ್ ಆದ ಇವನು. ನಂತರ 2 ದಿನ ಆದಮೇಲೆ ಯಾರು ಬಿಟ್ಟಿದ್ದಾರೆ? ಬಿ ಬಿಟ್ಟಿದ್ದಾರೆ. ಅಂದರೆ ನಂತರ 2 ದಿನ ಅಂತಂದರೆ ಇಲ್ಲಿ ಕೆಳಗಡೆಯಿಂದ 3 ದಿನ, 3 days ಬಿಫೋರ್. ಇದನ್ನು ಬಿ ಲೀವ್ಸ್ 3 days ಬಿಫೋರ್ ಅನ್ನೋದು ಬದಲು ಬಿ ಲೀವ್ಸ್ 2 days ಆಫ್ಟರ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು, ನಿಮಗೆ ಕ್ಲಿಯರಾಗಿ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಇದು ನೆಕ್ಸ್ಟ್ ಕ್ವಶನ್ನು. ಎ ಕ್ಯಾನ್ ಕಂಪ್ಲೀಟ್ ದ ವರ್ಕ್ ಇನ್ 14 days, B can 20 days, C can alone 60 days. They start working. B does not work during the last 2 days and A does not work during the last 3 days. Same. Now does not work last 2 days ಅಂದ್ರೆ ಒಂದೇ, left before ಅಂದರೆ leave before 2 days, ಇದು leave before 3 days. ಸೊ ಪ್ರೀವಿಯಸ್ ಕ್ವಶನ್ ಥರನೇ ಇದೆ. ಸೊ ಇದುವರೆಗೂ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಟೈಪ್ 3 ಜೊತೆ ಬರ್ತೀನಿ. Thank you so much for watching. Share, like, subscribe.